ಪರಾತ್ಪರನು ಸರ್ವಶಕ್ತನು ಉನ್ನತೋನ್ನತನೂ ಆಗಿರುವಂತ ತಂದೆಯಾದ ದೇವರ ಮಧುರ ನಾಮದಲ್ಲಿ ಸ್ತೋತ್ರವನ್ನ ಸಲ್ಲಿಸುತ್ತಾ ಎಚ್ಚರವಾಗಿದ್ದು ಪ್ರಾರ್ಥಿಸಿ ಕಾರ್ಯಕ್ರಮದಲ್ಲಿ ಹಸರಸರಾಗಿ ಕೂಡಿ ಬಂದಿರುವಂತಹ ದೇವ ಮಂದಿಗೆ ದೇವರ ಸಭೆಗೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ಕೋರುವಂತನಾಗಿದ್ದೇನೆ ಹಾಗೂ ಹ್ಯಾಪಿ ಸಾಬತ್. ದೇವರು ನಮ್ಮನ್ನ ಆಶೀರ್ವಾದ ಮಾಡಲಿ. ಈ ಬೆಳಗಿನ ಜಾವದಲ್ಲಿ ಪಾರಾಯಣಕ್ಕಾಗಿ ನಾನು ಆರಿಸಿಕೊಂಡಂತಹ ಭಾಗ ಪ್ರಸಂಗಿ 5ನೇ ಅಧ್ಯಾಯ. ಸೊಲೊಮೋನನು ಬರೆದಂತ ಪ್ರಸಂಗಿ ಪುಸ್ತಕದ 5ನೇ ಅಧ್ಯಾಯದಲ್ಲಿ 1ರಿಂದ ಕೆಲವೊಂದು ವಚನಗಳನ್ನ ನಾನು ಓದುವಂತನಾಗಿದ್ದೇನೆ. 5ನೇ ಅಧ್ಯಾಯ 1ರಿಂದ ಕೆಲವೊಂದು ವಚನಗಳು. ದೇವಸ್ಥಾನಕ್ಕೆ ಹೋಗುವಾಗ ನಿನ್ನ ಹೆಜ್ಜೆಯನ್ನು ಗಮನಿಸು. ಮೂಢರ ಯಜ್ಞಕ್ಕಿಂತ ಸಾನ್ನಿಧ್ಯಕ್ಕೆ ಬಂದು ಕಿವಿಗಿಡುವುದೇ ಲೇಸು. ತಾವು ಮಾಡುವುದು ಅಧರ್ಮವೆಂದು ಮೂಢರಿಗೆ ಗೊತ್ತೇ ಇಲ್ಲ. ಬಾಯಿ ದುಡುಕಬೇಡ. ದೇವರ ಮುಂದೆ ಮಾತಾಡಲು ನಿನ್ನ ಹೃದಯದಲ್ಲಿ ಆತುರ ಪಡದಿರು. ದೇವರು ಆಕಾಶದಲ್ಲಿದ್ದಾನಲ್ಲವೇ, ನೀನು ಭೂಮಿಯಲ್ಲಿದ್ದಿ. ಆದ ಕಾರಣ ನಿನ್ನ ಮಾತುಗಳು ಕೊಂಚವಾಗಿರಲಿ. ಕನಸು ಬಹು ಪ್ರಯಾಸದಿಂದಲೂ ಉಂಟಾಗುತ್ತದೆ. ಮೂಢನ ಧ್ವನಿಯು ಬಹು ಮಾತುಗಳಿಂದಲೂ ಕೂಡಿದ್ದಾಗಿದೆ. ನೀನು ದೇವರಿಗೆ ಹರಕೆಯನ್ನು ಕಟ್ಟಿದರೆ ಅದನ್ನು ತೀರಿಸಲು ತಡ ಮಾಡಬೇಡ. ಆತನು ಮೂಢರಿಗೆ ಒಲಿಯನು. ನಿನ್ನ ಹರಕೆಯನ್ನು ಒಪ್ಪಿಸು. ನೀನು ಹರಸಿಕೊಂಡು ತೀರಿಸದೆ ಇರುವುದಕ್ಕಿಂತ ಹರಕೆ ಮಾಡಿಕೊಳ್ಳದೆ ಇರುವುದು ವಾಸಿ. ನಿನ್ನ ಬಾಯಿ ನಿನ್ನನ್ನು ಪಾಪಕ್ಕೆ ಗುರಿ ಮಾಡದಂತೆ ನೋಡಿಕೊ. ಇದು ಅಜಾಗೃತೆಯಿಂದಾಯಿತೆಂದು ದೂತನ ಮುಂದೆ ಹೇಳಬೇಡ. ದೇವರು ನಿನ್ನ ಮಾತಿಗೆ ರೋಸಗೊಂಡು ನಿನ್ನ ಕೈ ಕೆಲಸವನ್ನು ಏಕೆ ಹಾಳು ಮಾಡಬೇಕು? ಬಹಳ ಕನಸುಗಳಿಂದಲೂ ವ್ಯರ್ಥೆಯ ವಿಷಯಗಳಿಂದಲೂ ಹೆಚ್ಚು ಮಾತುಗಳು ಹೊರಡುತ್ತವೆ. ನೀನಂತೂ ದೇವರಲ್ಲಿ ಭಯಭಕ್ತಿಯುಳ್ಳವನಾಗಿರು. ದೇವರು ಈ ವಾಕ್ಯ ಭಾಗವನ್ನ ನಮ್ಮ ಆತ್ಮಿಕ ಲಾಭಕ್ಕಾಗಿ ಆಶೀರ್ವಾದ ಮಾಡಲಿ. ಹಿರಿಯರಾದಂತ ಇಲ್ಲಿ ನಮ್ಮವರು ನಮ್ಮನ್ನ ಪ್ರಾರ್ಥನೆಯಲ್ಲಿ ನಡೆಸಿಕೊಡಬೇಕೆಂದಾಗಿ ಕೇಳ್ಕೊಳ್ತೇನೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಸೇರಿ ಬಂದಿರುವ ತಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಿಮ್ಮನ್ನು ವಂದಿಸ್ತೇನೆ. ಎಲ್ಲರಿಗೂ ಹ್ಯಾಪಿ ಸಬ್ಬತ್. ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಪರ ಲೋಕದ ಒಡೆಯನಾದಂತ ನಮ್ಮ ಸ್ವರ್ಗೀಯ ತಂದೆಯ ದೇವರು, ನಿನ್ನ ಮಗನು ಮುದ್ದು ರಕ್ಷಕನ ಮೂಲಕ ನಿನ್ನನ್ನು ಸ್ತುತಿಸ್ತೇವೆ, ಆರಾಧಿಸ್ತೇವೆ, ಘನಪಡಿಸ್ತೇವೆ. ರಾಜ, ನೀನು ಒಳ್ಳೆಯವನು ಕರ್ತನೆ, ದಯೆಯುಳ್ಳ ದೇವರು, ಪರಿಶುದ್ಧನಾಗಿದ್ದೀಯಲ್ಲಪ್ಪ. ನಾನು ಪರಿಶುದ್ಧನಾಗಿರುವಂತೆ ನೀವು ಪರಿಶುದ್ಧರಾಗಿರ್ರಿ. ಎಂತ ಪ್ರೀತಿ ನಿನ್ನಲ್ಲಿದೆ ಕರ್ತನೆ. ನಿನ್ನ ಸ್ವಾರೂಪ್ಯದಲ್ಲಿ ನಮ್ಮನ್ನು ಉಂಟು ಮಾಡದೆಯಲ್ಲಪ್ಪ. ನಿನ್ನ ಪ್ರೀತಿಯಿಂದ ನಮ್ಮ ಜೊತೆಯಲ್ಲಿ ಇದೆಯಲ್ಲಪ್ಪ. ವಾಗ್ದಾನ ಕೊಟ್ಟಿದೆಯಲ್ಲಪ್ಪ, ಯುಗದ ಸಮಾಪ್ತಿವರೆಗೂ ಎಲ್ಲಾ ದಿವಸ ನಿಮ್ ಸಂಗಡ ಇರ್ತೇನೆ ಅಂತ ಹೇಳಿದ್ಯಲ್ಲಪ್ಪ. ಅಪ್ಪ, ನಿನ್ ಪ್ರೀತಿ, ನಿನ್ ಮಮತೆ, ನಿನ್ ಕರುಣೆ ಅಪ್ಪ, ಎಷ್ಟು ವರ್ಣಿಸಲು ಅಸಾಧ್ಯ ಕರ್ತನೆ. ಎಂತ ಪ್ರೀತಿಯನ್ನು ನಮ್ಮ ಮೇಲೆ ಇಟ್ಟಿದೆಯಲ್ಲಪ್ಪ. ನಾವು ಪಾಪಿಗಳು, ಅಯೋಗ್ಯರು, ಅಪಾತ್ರರು, ಗಣನೆಗೆ ಬಾರದವರಾಗಿದ್ದಾಗಿ ನಮ್ಮನ್ನು ಎಷ್ಟು ಪ್ರೀತಿ ಮಾಡಿ ನಿನ್ ಪ್ರಾಣವನ್ನೇ ಕೊಟ್ಟಿಯಲ್ಲಪ್ಪ. ನಿನ್ ರಕ್ತ ಸುರಿಸಿದ್ಯಲ್ಲಪ್ಪ. ನಿನ್ನ ರಕ್ತದಿಂದ ನಮ್ಮನ್ನು ತೊಳೆದು ಶುದ್ಧ ಮಾಡಿದಾತನೇ ನಿನ್ಗೆ ಸ್ತೋತ್ರಪ್ಪ. ಅಪ್ಪ, ಎಷ್ಟು ಪ್ರೀತಿ, ಆ ಪ್ರೀತಿ, ಆ ಮಮತೆ, ಅದನ್ನು ನಮಗೂ ದಯಪಾಲಿಸಿ, ಅದನ್ನು ಕರ್ತನೆ ನಾವು ಅರಿತುಕೊಂಡು ನಿನಗೆ ಕೊಡಬೇಕಾದ ಎಲ್ಲಾ ಯೋಗ್ಯತೆಗಳನ್ನು ನಮ್ಗೆ ಕೊಡು ಸ್ವಾಮಿ. ಜ್ಞಾಪಕ ಪಟ್ಟಿಯಲ್ಲಿ ಇರಿಸು ಸ್ವಾಮಿ. ಇಂಥ ಪ್ರೀತಿ ಯಾರಿಂದಲೂ ಸಾಧ್ಯವಾದಂತ ಪ್ರೀತಿ ನಮ್ಮ ಮೇಲೆ ಇಟ್ಟಿದ್ಯಲ್ಲಪ್ಪ. ಜೀವಬಾಧ್ಯರ ಪಟ್ಟಿಯಲ್ಲಿ ನಮ್ಮನ್ನು ಇರಿಸಿದೆಯಲ್ಲ ಕರ್ತನೆ. ನಿನ್ನ ರೆಕ್ಕೆಯ ಮರೆಯಲ್ಲಿ ನಮ್ಮನ್ನು ಕಾಯ್ದು ಕಾಪಾಡುತ್ತಾ ಬಂದಿದ್ಯಲ್ಲಪ್ಪ. ಎಲ್ಲ ಕೇಡು ಗಂಡಾಂತರದಿಂದ ನಮ್ಮನ್ನು ತಪ್ಪಿಸಿದೆಯಲ್ಲ. ಮರಣಕರವಾದ ವ್ಯಾಧಿ ಮರಣದಿಂದ ತಪ್ಪಿಸಿ ಜೀವಬಾಧ್ಯರ ಪಟ್ಟಿಯಲ್ಲಿ ಇರಿಸಿದೆಯಲ್ಲ ಒಡೆಯ. ಅಪ್ಪ, ನಿನ್ನನ್ನು ಎಷ್ಟು ಸ್ತುತಿಸ್ಬೇಕು, ಎಷ್ಟು ಕೊಂಡಾಡ್ಬೇಕು, ಎಷ್ಟು ಘನಪಡಿಸ್ಬೇಕು ಕರ್ತನೆ. ಸಮಯಗಳನ್ನು ವ್ಯರ್ಥ ಮಾಡಿಕೊಳ್ಳದೆ
ಕರ್ತನೆ, ನೀನು ಮಾಡಿದ ಉಪಕಾರವನ್ನು ನಮ್ಮ ಜೀವಿತದಲ್ಲಿ ನೆನೆದುಕೊಂಡು ಯಾವಾಗಲೂ ನಾವು ನಿನ್ನನ್ನು ಸ್ತುತಿಸ್ತಾ, ಆರಾಧಿಸ್ತಾ, ಘನಪಡಿಸ್ತಾ, ನಿನ್ನಾಮ ಮಹಿಮೆ ಪಡಿಸ್ತಾ, ನಿನಗಾಗಿ ಜೀವಿಸುತ್ತಾ, ನಿನ್ನ ವಾಕ್ಯವನ್ನು ನಾವು ತಪ್ಪದೆ ಅನುಸರಿಸುವವರಾಗಿ ಅಪ್ಪ, ನಾವು ನಿನ್ನ ಪಾದ ಹಿಡಿದು ಜೀವಿಸುವಂತೆ, ನಿನ್ನ ದರ್ಶನವನ್ನು ಕೋರುವವರಾಗಿ ನಾವು ಜೀವಿಸುವಂತೆ ಕಾಪಾಡು. ನಿನ್ನ ದರ್ಶನ ಕೊಡು ಸ್ವಾಮಿ. ಈ ಮುಂಜಾನೆಯಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡುವಾಗ ಕರ್ತನೆ, ನೀನ್ ಇಳಿದು ಬಾ ಸ್ವಾಮಿ, ಇಳಿದು ಬಾ ರಾಜ. ಎಲ್ಲಿ ಇಬ್ಬರಾಗಲಿ ಮೂವರಾಗಲಿ ಸೇರಿ ನನ್ನ ಹೆಸರೆತ್ತಿ ಪ್ರಾರ್ಥಿಸುತ್ತಾ ಇರು, ಅಲ್ಲಿ ನಾನಿರುತ್ತೇನೆಂದು ವಾಗ್ದಾನ ಮಾಡಿದೆಯಲ್ಲಪ್ಪ. ನೀನು ವಾಗ್ದಾನಕ್ಕೆ ತಕ್ಕಂತೆ ನಡೆಯುವಾತನು. ಆ ಯೋಗ್ಯತೆಯನ್ನು ನಮಗೂ ಅನುಗ್ರಹಿಸು ಕರ್ತನೆ. ನಮ್ಮನ್ನು ಕೈ ಬಿಡಬೇಡ ಸ್ವಾಮಿ. ನಾವು ಬಲಹೀನರು, ನಮ್ಮನ್ನು ಬಲಪಡಿಸು ಸ್ವಾಮಿ. ಆತ್ಮೀಕವಾದಂತ ಬಲ, ಆತ್ಮೀಕವಾದಂತ ಆಶೀರ್ವಾದಗಳು ನಮಗೆ ದಯಪಾಲಿಸು ಕರ್ತನೆ. ನಾವು ನೀತಿವಂತರಾಗಿ ನೀನು ಮಾಡಿದ ಉಪಕಾರಗಳನ್ನು ನೆನೆದು, ನೀನು ಹೇಗೆ ಪರಿಶುದ್ಧನಾಗಿದ್ದೀಯೋ ಕರ್ತನೆ, ಆ ಪರಿಶುದ್ಧತೆಯನ್ನು ನಮಗೂ ಅನುಗ್ರಹಿಸು ಕರ್ತನೆ. ನಮ್ಮ ಪ್ರಾರ್ಥನೆಯನ್ನು ಕೇಳಿದಾತನೇ, ನಿನಗೆ ಸ್ತೋತ್ರಪ್ಪ. ದರ್ಶನ ಕೊಡು ಕರ್ತನೆ. ನಿನ್ನ ಆಶೀರ್ವಾದದಿಂದ ನಮ್ಮನ್ನು ತುಂಬಿಸು. ಹೌದು ಕರ್ತನೆ, ನಮ್ಮನ್ನು ನಡೆಸುತ್ತಾ ಬಂದಿದ್ದೀಯಪ್ಪ. ಅಪ್ಪ, ನಿನಗೆ ಸ್ತೋತ್ರಪ್ಪ. ಯೌವನಸ್ಥ ಮಕ್ಕಳು, ಯೌವನ ಕಾಲದಲ್ಲಿ ಸೃಷ್ಟಿಕರ್ತನಾದ ನಿನ್ನನ್ನು ಸ್ಮರಿಸುತ್ತ, ಯೌವನ ತಂದೆ ತಾಯಿಗಳು, ವಯಸ್ಸಾದವರು ಅಪ್ಪ, ಬೀದಿವೇರು, ಅನಾಥರು, ದಿಕ್ಕಿಲ್ದವರನ್ನು ಪರಾಂಬರಿಸುವಾತ ನೀನಲ್ವೇ ಅಪ್ಪ. ನಮ್ಮನ್ನೆಲ್ಲ ನಿನ್ ಪಾದ ಸನ್ನಿಧಾನಕ್ಕೆ ಒಪ್ಪಿಸ್ಕೊಡ್ತೇನೆ ರಾಜ. ನಿನ್ನ ಪ್ರೀತಿ, ನಿನ್ನ ಮಮತೆ, ನಿನ್ ಕರುಣೆಗಾಗಿ ಸ್ತೋತ್ರ. ನಿನ್ನ ಅಂಗೈನಲ್ಲಿ ನಮ್ಮನ್ನ ಚಿತ್ರಿಸಿಕೊಂಡಿರುವುದಕ್ಕಾಗಿ ಸ್ತೋತ್ರ. ಕಣ್ಣು ರೆಪ್ಪೆಯಂತೆ ನಮ್ಮನ್ನು ರಕ್ಷಿಸುತ್ತಾ ಬಂದಿರುವ ಆತನೇ ನಿನ್ಗೆ ಸ್ತೋತ್ರಪ್ಪ. ಅಪ್ಪ, ಪ್ರತಿ ಒಂದೊಂದನ್ನು ನೆನೆಸುವಾಗ ಎಂಥ ಊಹಿಸಲಾರ್ದ ನಿನ್ನ ಪ್ರೀತಿ, ನಿನ್ನ ಮಮತೆ ನಮಗೂ ಕೊಡು ಸ್ವಾಮಿ. ಆ ಪರಿಶುದ್ಧತೆಯನ್ನು ನಮಗೂ ದಯಪಾಲಿಸು ಕರ್ತನೆ. ನಾವ್ ಯಾವಾಗಲೂ ಕರ್ತನೆ ನಿನ್ನನ್ನು ಸ್ತುತಿಸ್ತಾ, ಆರಾಧಿಸ್ತಾ, ನಿನ್ನ ವಾಕ್ಯದ ಅಡಿಯಲ್ಲಿ ನಿನ್ನ ವಾಕ್ಯವನ್ನು ಹಿಂಬಾಲಿಸುತ್ತಾ ನಮ್ಮ ಶಿಲುಬೆಯನ್ನು ಹೊತ್ಕೊಂಡು ನಿನ್ನ ಹಿಂದೆ ಬರುವಂತೆ ಕರ್ತನೆ, ನೀನು ದಯಪಾಲಿಸುವಾತನು, ನೀನು ಎಲ್ಲವನ್ನು ನೀಡುವಾತನು ನೀನೇ ಸ್ವಾಮಿ. ಮನುಷ್ಯ ಮಾತ್ರದವರ ಮೇಲೆ ಭರವಸೆ ಬಿಡದೆ, ಈಗ ತಂದೆಯ ನಿನ್ನ ಮೇಲೆ ಭರವಸೆ ಬಿಟ್ಟು ನಿನಗಾಗಿ ನಾವು ಜೀವಿಸುವಂತೆ ನಮ್ಮ ಕುಟುಂಬಗಳನ್ನು, ನಮ್ಮ ಎಲ್ಲಾ ಬಂಧು ಬಳಗದವರನ್ನು, ನಮ್ಮ ಎಲ್ಲಾ ನೆರೆಹೊರೆಯವರನ್ನು, ನಾವಿರುವ ಊರು, ನಾವಿರುವ ಮನೆ, ನಾವಿರುವ ಸುತ್ತಮುತ್ತಲು, ನಾವಿರುವ ದೇಶ, ನೆರೆಹೊರೆಯ ದೇಶಗಳನ್ನು ಆಶೀರ್ವದಿಸಿ ನಡೆಸಪ್ಪ. ಕೃತಜ್ಞತೆ ಉಳ್ಳವರಾಗಿ ಜೀವಿಸುವಂತೆ ಮಾಡು ಸ್ವಾಮಿ. ಅಪ್ಪ, ನಿನಗೆ ಸ್ತೋತ್ರಪ್ಪ. ಈ ಮುಂಜಾನೆಗಾಗಿ ಸ್ತೋತ್ರ. ನಮ್ಮನ್ನು ಇರಿಸಿದೆಯಲ್ಲ ಈ ಲೋಕದಲ್ಲಿ, ಅದಕ್ಕಾಗಿ ಸ್ತೋತ್ರಪ್ಪ. ಜ್ಞಾನೋದಯ ಕೊಡು, ತಿಳುವಳಿಕೆ ಕೊಡು, ಬುದ್ಧಿ ಕೊಡು, ಜ್ಞಾಪಕ ಶಕ್ತಿಯನ್ನು ಕೊಟ್ಟು ನಿನ್ನನ್ನು ಸ್ತುತಿಸ್ತಾ, ಆರಾಧಿಸ್ತಾ, ಸಮಯವನ್ನು ವ್ಯರ್ಥ ಮಾಡಿಕೊಳ್ಳದೆ ನಿನ್ನ ಬರೋಣಕ್ಕಾಗಿ ಕಾದಿರುವಂತೆ, ನಿನ್ನಲ್ಲಿ ಭಯಭಕ್ತಿ ಉಳ್ಳವರಾಗಿ, ನಿನ್ನಲ್ಲಿ ಆಸಕ್ತಿ ಉಳ್ಳವರಾಗಿ, ನಿನಗೆ ವಿಧೇಯರಾಗಿ ಜೀವಿಸುವಂತೆ ಕಾರ್ಯ ಮಾಡು. ಅದು ನೀನೊಬ್ಬನೇ ತಂದೆ ಕೊಡುವುದಲ್ಲದೆ ನಾವು ಯಾವ ಮೂಲಕನೂ ಸಾಧ್ಯ ಇಲ್ಲ ಕರ್ತನೆ. ನಮಗೆ ಅನುಗ್ರಹಿಸು, ಪರಿಶುದ್ಧತೆಯನ್ನು ಕೊಡು. ನೀನ್ ಯಾವ ರೀತಿ ಪರಿಶುದ್ಧನಾಗಿರ್ತೀಯೋ ಅದೇ ರೀತಿ ನಾವು ಪರಿಶುದ್ಧರಾಗಿ ಒಬ್ಬರನ್ನೊಬ್ಬರು ಎಚ್ಚರಿಸುತ್ತಾ, ಒಬ್ಬರನ್ನೊಬ್ಬರು ಪ್ರೀತಿ ಮಾಡುತ್ತಾ ಈ ಲೋಕದಲ್ಲಿ ಪರಿಶುದ್ಧರಾಗಿ ನಿನ್ನಂತೆ ಜೀವಿಸುವಂತೆ ನೀನು ಕೊಡ್ಬೇಕು ಸ್ವಾಮಿ. ಸರ್ವವು ನಿನ್ನಿಂದಲೇ ಸಾಧ್ಯ ಕರ್ತನೆ. ಅನುಗ್ರಹಿಸು. ಈ ಸಭೆಯನ್ನು ಆಶೀರ್ವದಿಸು, ಸಭೆಯ ಪಾಲಕರನ್ನು ಆಶೀರ್ವದಿಸು. ಈ ಸಭೆಯನ್ನು ಬಿಡದೆ ಕರ್ತನೆ ಅಭಿವೃದ್ಧಿ ಪಡಿಸುತ್ತಾ
ಸೇರಿ ಬರುವ ಪ್ರತಿಯೊಬ್ಬೊಬ್ಬರು ಸೇರಿ ಬರುವಂತೆ, ಪ್ರತಿಯೊಬ್ಬೊಬ್ಬರು ಆಶೀರ್ವಾದಕ್ಕೆ ಪಾತ್ರರಾಗುವಂತೆ ನೀನ್ ನಡೆಸು. ನಮ್ಮ ಕುಟುಂಬಗಳನ್ನು, ಕುಟುಂಬದಲ್ಲಿರುವ ಪ್ರತಿಯೊಬ್ಬೊಬ್ಬರನ್ನು ಹೆಸರಾಗಿ ಆಶೀರ್ವದಿಸು. ನಿನ್ನ ಬಳಿಗೆ ಬರುವವರನ್ನು ನಾನು ಎಂದಿಗೂ ತಳ್ಳಿ ಬಿಡುವುದೇ ಇಲ್ಲ ಅಂತ ಹೇಳಿದ್ಯಲ್ಲಪ್ಪ. ಈಗ ತಂದೆ, ನಿನ್ ಬಳಿಗೆ ಬಂದಿದ್ದೇವೆ ಸ್ವಾಮಿ. ನೀನ್ ತಳ್ಳಿ ಬಿಡದೆ ನಮ್ಮನ್ನ ಆಶೀರ್ವದಿಸಿ. ನಮ್ಮ ಕುಟುಂಬಸ್ಥರು, ನಮ್ಮ ಬಂಧು ಬಳಗ, ನೆಂಟ್ರಿಸ್ಟ್ರು, ನಮ್ಮ ಇರುವ ಊರು, ನಾವಿರುವ ದೇಶವನ್ನು, ನಾವಿರುವ ನೆರೆಹೊರ ದೇಶವನ್ನು ಆಶೀರ್ವದಿಸಿ ನಡೆಸಬೇಕೆಂದು ಅಪ್ಪ ನಿನ್ನ ಪರಿಶುದ್ಧವಾದ ನಾಮದಲ್ಲಿ ಕುಟುಂಬವಾಗಿ ನಮ್ಮನ್ನು ಆಶೀರ್ವದಿಸಿ, ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವದಿಸಿ ನಡೆಸು. ಸಭೆಯ ಪಾಲಕರನ್ನು, ಅವ್ರು ಮಾಡಿರುವ ಕೆಲಸ ಕಾರ್ಯಗಳನ್ನು, ಈ ಪರಿಶುದ್ಧತೆ ಕಾರ್ಯಕ್ರಮವನ್ನು ಮಾಡಿರುವುದಕ್ಕಾಗಿ ಸ್ತೋತ್ರ. ಅವರನ್ನು ಆಶೀರ್ವದಿಸು ಕರ್ತನೆ. ಆಯುಷ್ಯ, ಆರೋಗ್ಯ, ಭಾಗ್ಯದಿಂದ ಅವರನ್ನು, ಅವ್ರ ಕುಟುಂಬ ವರ್ಗದವರನ್ನು, ಸೇರಿ ಬಂದಿರುವ ನಮ್ಮನ್ನು, ನಮ್ಮ ಕುಟುಂಬ ವರ್ಗದವರನ್ನು, ನಾವಿರುವ ಜಾಗ ಎಲ್ಲವನ್ನು ಕರ್ತನೆ ನಾವು ಪರಿಶುದ್ಧರಾಗಿ ನಿನ್ನನ್ನು ಜೀವಿಸುವಂತೆ ಅಭಿವೃದ್ಧಿ ಪಡಿಸಿ, ನಡೆಸಿ, ಆಶೀರ್ವದಿಸಿ ಕೊಡಬೇಕೆಂದು ನಿನ್ನ ಚಿತ್ತಕ್ಕೆ ನಮ್ಮೆಲ್ಲರನ್ನು ವಹಿಸಿಕೊಡುತ್ತಾ ಈ ಪ್ರಾರ್ಥನೆಯನ್ನು ಯೇಸು ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ಸ್ವಾಮಿ. ಆಮೇಲೆ ಉತ್ತಮವಾದಂತಹ ಪ್ರಾರ್ಥನೆಗಾಗಿ ಹಿರಿಯರಾದಂತ ಇಲ್ಲಿ ನಮ್ಮವ್ರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಸಮಯದಲ್ಲಿ ಸಹೋದರಿ ಆನಿ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಅವರು ನಮಗೊಂದು ವಿಶೇಷ ಗೀತೆಯನ್ನ ಹಾಡಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು ಅಂಕಲ್. ಎಲ್ರಿಗೂ ನಮಸ್ಕಾರ. ಹ್ಯಾಪಿ ಸಾಬತ್. Thank you, uncle. When upon life's below you are tempted tossed, when you are discouraged thinking all is lost, count your many blessings, name them one by one, and it will surprise you what the Lord has done. Count your blessings, name them one by one. Count your blessings, see what God has done. Count your blessings, name them one by one. Count your many blessings, see what God has done. Are you ever burdened with the load of care? Does the cross seem heavy you are called to bear? Count your many blessings, every doubt will fly, and you will be singing as the days go by. Count your blessings, name them one by one. Count your blessings, see what God has done. Count your blessings, name them one by one. Count your many blessings, see what God has done. When you look at others with the land and gold, think that Christ has promised you is wealth untold. Count your many blessings and not money cannot buy your reward in heaven or your home on high. Count your blessings, name them one by one. Count your blessings, see what God has done. Count your blessings, name them one by one. Count your blessings, what the God has done. So amid the conflict, whether great or small, do not be discouraged, God is over all. Count your many blessings, angels will attend. Help and comfort give you to your journey's end. Count your blessings, name them one by one. Count your blessings, see what God has done. Count your blessings.
blessings, name them one by one. Count your many blessings, see what God has done. Thank you, Uncle. ಪ್ರೈಸ್ ಗಾಡ್. ಉತ್ತಮವಾದಂತಹ ಹಾಡಿಗಾಗಿ ಸಹೋದರಿ ಆನಿ ಅವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಕರ್ತನು ನಿಮ್ಮನ್ನ ಆಶೀರ್ವಾದ ಮಾಡಲಿ. ದೇವರ ವಾಕ್ಯದ ಭಾಗಕ್ಕೆ ನಾವು ಹೋಗುವಾಗ ಸೊಲೊಮೋನನು ಪ್ರಸಂಗಿ ಪುಸ್ತಕದಲ್ಲಿ ಈ ಮಾತುಗಳನ್ನ ನಮಗೆ ತಿಳಿಸುವಂತವನಾಗಿದ್ದೆ. ದೇವಸ್ಥಾನಕ್ಕೆ ಹೋಗುವಾಗ ನಿನ್ನ ಹೆಜ್ಜೆಯನ್ನು ಗಮನಿಸು. ಹಿಂದಿನ ಕಾಲದಲ್ಲಿ ಒಂದು ವಧುವನ್ನ ಮದುವೆ ಮಾಡಿಕೊಳ್ಳಬೇಕಾದ್ರೆ ವಧು ಪರೀಕ್ಷೆ ನಡೀತಿತ್ತು. ಆ ವಧು ಪರೀಕ್ಷೆಯಲ್ಲಿ ಮಹತ್ವವನ್ನ ಕೊಡ್ತಿದ್ದದ್ದು ವಧುವಿನ ನಡೆಯ ಬಗ್ಗೆ. ಎಲ್ಲಾ ಪರೀಕ್ಷೆಯಲ್ಲಿ ಒಬ್ಬ ಸ್ತ್ರೀಯನ್ನ ಕೊನೆಗೆ ಆಕೆಯನ್ನ ಒಂದು 10 ಹೆಜ್ಜೆ ನಡೆಯುವುದಕ್ಕೆ ಸ್ವಲ್ಪ ದೂರ ಹೋಗೋದಕ್ಕೆ ಹೇಳ್ತಿದ್ರು, ಅಥವಾ ಏನಾದ್ರು ತರೋದಕ್ಕೆ ಹೇಳ್ತಿದ್ರು. ಅದಕ್ಕಾಗಿಯೇ ಮೊದಲೇ ಹೆಣ್ಣಿನ ಮನೆಯವರು ಅದನ್ನು ತಿಳ್ಕೊಂಡು ಅತಿಥಿ ಸತ್ಕಾರವನ್ನ ಮದುವೆ ಆಗ್ತಕ್ಕಂತ ಹುಡುಗಿ ಮುಖಾಂತರವಾಗಿ ಮಾಡಿಸುವಂತ ವಾಡಿಕೆ ಆಯಿತು. ಹೀಗಾಗಿ ಆ ಒಂದು ವಧು ಪರೀಕ್ಷೆಯನ್ನ ಮದುವೆ ಮಾಡ್ಕೊಳ್ತಕ್ಕಂತ ವಧುವನ್ನ ಪರೀಕ್ಷೆಯಲ್ಲಿ ವಿಶೇಷವಾಗಿ ಆಕೆಯ ಹೆಜ್ಜೆಯನ್ನ ಗಮನಿಸ್ತಿದ್ರು, ಆಕೆಯ ನಡೆಯನ್ನ ಗಮನಿಸ್ತಿದ್ರು. ನಡೆ ಬಹಳ ಪ್ರಾಮುಖ್ಯವಾದಂತ ಅಂಶವಾಗಿದೆ. ಮಾನವನ ಜೀವಿತದಲ್ಲಿ ಪ್ರತಿ ಹೆಜ್ಜೆಯೂ ಕೂಡ ದೇವರ ಸಮ್ಮುಖದಲ್ಲಿ ಲೆಕ್ಕಕ್ಕೆ ಬರುವಂತದ್ದಾಗಿದೆ. ಒಂದು ಹೆಣ್ಣಿನ ಹೆಜ್ಜೆ ನಡತೆಯನ್ನ ಗಮನಿಸುವಾಗ ಅಲ್ಲಿ ಏನನ್ನ ಗಮನಿಸ್ತಿದ್ರು ಅಂತ ಹೇಳುವಾಗ, ಅದು ಯಾಕೆ ಪ್ರಾಮುಖ್ಯವಾದಂತ ಸಂಗತಿ ಆಗ್ತಿತ್ತು ಅಂತ ಹೇಳುವಾಗ, ಆ ವಧುವು ಆ ಸ್ತ್ರೀ ಇನ್ನೊಂದು ಮನೆಗೆ ಬಂದಾಗ ಅಲ್ಲಿ ಎಲ್ಲರ ಜೊತೆಯಲ್ಲಿ ಹೇಗೆ ನಡ್ಕೊಳ್ತಾಳೆ, ಕುಟುಂಬಕ್ಕೆ ಹೇಗೆ ಹೊಂದಿಕೊಳ್ತಾಳೆ, ಕುಟುಂಬದ ಹಿತಕ್ಕಾಗಿ, ಕುಟುಂಬದ ಅಭಿವೃದ್ಧಿಗಾಗಿ, ಕುಟುಂಬದ ಒಳಿತಿಗಾಗಿ ಏನೆಲ್ಲ ಆಕೆಯಿಂದ ಸಾಧ್ಯತೆಗಳಿವೆ, ಇವುಗಳನ್ನ ಅವರು ಪರೀಕ್ಷೆ ಮಾಡ್ತಿದ್ರು. ಕೇವಲ 10 ಹೆಜ್ಜೆ ನಡೆಯೋದ್ರೊಳಗಾಗಿ ಆಕೆಯ ಜೀವಿತದ ಎಲ್ಲಾ ದಿನಗಳಲ್ಲಿ ಆಕೆ ಇರಬಹುದಾದಂತ ನಡವಳಿಕೆಯನ್ನ ಅದರಲ್ಲಿ ಅವರು ಕಂಡುಕೊಳ್ತಿದ್ರು. ಅಷ್ಟೊಂದು ಶಕ್ತಿ ಈಗಿನ ಕಾಲದ ಜನರು ಅದ್ರ ಬಗ್ಗೆ ಯೋಚನೆ ಮಾಡೋದಿಲ್ಲ. ಯಾಕಂತಂದ್ರೆ ಈಗ ಅದು ಬೇಕಾಗೂ ಇಲ್ಲ. ಆದ್ರೆ ಒಂದು ಕಾಲದಲ್ಲಿ ಒಂದು ಮದುವೆ ಅಂತಕ್ಕಂಥದ್ದು ಬಹಳ ಒಂದು ದೊಡ್ಡ ಸಂಗತಿಯಾಗಿ ಅದಕ್ಕೆ ವಿಶೇಷವಾದಂತ ಗೌರವವಾಗಿತ್ತು. ಆ ಮದುವೆ ಅದಕ್ಕಾಗಿ ಅಷ್ಟು ಸಂತೋಷ ಸಂಭ್ರಮದಿಂದ ಪ್ರತಿಯೊಂದು ಕುಟುಂಬದಲ್ಲಿ ಆಚರಿಸಲ್ಪಡ್ತೀವಿ. ಯಾಕಂದ್ರೆ ಅದು ಒಂದು ಎಂದಿಗೂ ಅಳಿಯಲಾರದಂತ ಸಂಬಂಧ. ಉಸಿರಿರುವ ತನಕ ಕುಟುಂಬದ ಜವಾಬ್ದಾರಿಕೆಗಳನ್ನ ಹೊತ್ತು ಸಾಗಿಸಿ ನಿರ್ವಹಿಸುವಂತ ಸಂಬಂಧ, ಮತ್ತು ಅದು ನಿರಂತರಕ್ಕೂ ಶಾಶ್ವತವಾಗಿ ಉಳಿಯುವಂತಹ ಒಂದು ಸಂಬಂಧ. ಆ ಸಂಬಂಧದಲ್ಲಿ ಆರಿಸುವಿಕೆ ಬಹಳ ಪ್ರಾಮುಖ್ಯ. ಆದುದರಿಂದಲೇ ಎಲ್ಲಾ ಪರೀಕ್ಷೆಯಲ್ಲಿ ವಿಶೇಷವಾಗಿ ವಧುವಿನ ನಡೆಯ ಪರೀಕ್ಷೆಯನ್ನ ಮಾಡ್ತಿದ್ರು. ಅಷ್ಟರಲ್ಲಿ ಎಲ್ಲವನ್ನ ಅವರು ಗ್ರಹಿಸ್ಕೊಳ್ತಿದ್ರು, ತಿಳ್ಕೊಳ್ತಿದ್ರು. ಸೂಕ್ತವಾಗಿದ್ರೆ ಒಪ್ಪಿಗೆ ಕೊಟ್ಟು ಮದುವೆ ಮಾಡ್ಕೊಳ್ತಿದ್ರು. ದೇವರು ಕೂಡ ನಮ್ಮನ್ನ ಪ್ರಶ್ನಿಸುವಂತನಾಗಿದ್ದಾನೆ. ನೀನು ನನ್ನ ಸಮ್ಮುಖಕ್ಕೆ ಬರುವಾಗ ಅಂದ್ರೆ ದೇವಸ್ಥಾನಕ್ಕೆ ಹೋಗುವಾಗ ನಿನ್ನ ಹೆಜ್ಜೆಯನ್ನ ಗಮನಿಸು. ನಿನ್ನ ಹೆಜ್ಜೆಯನ್ನ ಗಮನಿಸು ಎಂಬುದಾಗಿ ಹೇಳುವಾಗ ನಮ್ಮ ನಡತೆ
ಪರಿಶುದ್ಧವಾದಂತ ದೇವರ ಆಲಯಕ್ಕೆ, ಪರಿಶುದ್ಧನಾದಂತ ದೇವರನ್ನ ನೋಡಲು, ಆತನ ದರ್ಶನವನ್ನು ಬಯಸಲು, ಆತನ ಸನ್ನಿಧಾನದಲ್ಲಿ ಸೇರಲು ಬರುವಾಗ ನಮ್ಮ ಹಿಂದಿನ 6 ದಿನಗಳ ನಡವಳಿಕೆ ಗಣನೆಗೆ ಬರ್ತದೆ. ಈ 6 ದಿನಗಳಲ್ಲಿ ನಮ್ಮ ನಡತೆ ಹೇಗಿತ್ತು, ಅದರ ಮೇಲೆ ನಮ್ಮ ಆರಾಧನೆ ದೇವರ ಮುಂದೆ ಸ್ವೀಕಾರ ಆಗುವಂತದ್ದಾಗಿದೆ. ದೇವಸ್ಥಾನಕ್ಕೆ ಹೋಗುವಾಗ ಪ್ರತಿಯೊಬ್ಬರು ಭಕ್ತಿಯಿಂದಲೂ, ಗೌರವದಿಂದಲೂ, ಭಯದಿಂದಲೂ ದೇವಸ್ಥಾನಕ್ಕೆ ಬರ್ತಾರೆ. ಆದ್ರೆ ಆ ಒಂದು ದಿನಕ್ಕೆ ಸೀಮಿತವಾಗಿ ಇರದೆ, ದೇವಸ್ಥಾನಕ್ಕೆ ಬರುವಾಗ ಆ ಭಯ ಭಕ್ತಿ ಉಳಿದ ಎಲ್ಲಾ ದಿನಗಳಲ್ಲಿಯೂ ಆತನ ಜೀವಿತದ ನಡೆ ನುಡಿಗಳಲ್ಲಿ ಸಿದ್ಧಿಗೆ ಬರಬೇಕು. ಹೀಗಿರುವಾಗ ಮಾತ್ರ ಆ ದಿನದ ಆರಾಧನೆ ದೇವರ ಸನ್ನಿಧಾನದಲ್ಲಿ ಸ್ವೀಕಾರ ಆಗುವಂತದ್ದಾಗಿರುತ್ತದೆ ಎಂಬುದಾಗಿ ಸೊಲೊಮೋನನು ತಿಳಿಸುವಂತದ್ದಾಗಿದ್ದಾನೆ. ಸೊಲೊಮೋನನ ಮುಖಾಂತರವಾಗಿ ದೇವರು ನಮ್ಮೊಟ್ಟಿಗೆ ಮಾತನಾಡುವಂತದ್ದಾಗಿದ್ದಾನೆ. ಇಲ್ಲಿ 5ನೇ ಅಧ್ಯಾಯ 5ನೇ ವಚನದಲ್ಲಿ ಹೀಗೆ ಹೇಳ್ತಾರೆ, ಆತನು ಮೂಢರಿಗೆ ಒಲಿಯನು. ದೇವರ ಸನ್ನಿಧಾನಕ್ಕೆ ಬರುವಾಗ ನಮ್ಮ ಪ್ರಾರ್ಥನೆಯನ್ನ ದೇವರು ಕೇಳಬೇಕಾದ್ರೆ, ನಮ್ಮ ಆರಾಧನೆಯನ್ನ ದೇವರು ಅಂಗೀಕಾರ ಮಾಡ್ಕೊಳ್ಬೇಕಾದ್ರೆ, ದೇವರು ನಮ್ಮನ್ನ ಆಶೀರ್ವದಿಸಬೇಕಾದ್ರೆ ದೇವರು ಒಲವು ನಮಗೆ ಬೇಕಾಗುತ್ತೆ. ದೇವರ ಪ್ರಸನ್ನತೆ ನಮಗೆ ಬೇಕಾಗಿತ್ತು. ದೇವರ ಕೃಪೆ ನಮಗೆ ಬೇಕಾಗಿರ್ತದೆ. ದೇವರು ನಮಗೆ ಒಲಿಯಬೇಕಾಗ್ತದೆ. ಅಂದ್ರೆ ನಮ್ಮ ಬಗ್ಗೆ ಸಂತೋಷವುಳ್ಳವನಾಗಿರ್ಬೇಕಾಗ್ತದೆ. ನಾವು ಆತನ ಸನ್ನಿಧಾನಕ್ಕೆ ಹೋಗುವುದು ಆತನಿಗೆ ಸಂತೋಷಕರವಾದಂತಹ ಸಂಗತಿ ಆಗ್ಬೇಕಾಗಿದೆ. ನಾವು ಸಂತೋಷಕರವಾಗಿರೋದಕ್ಕೆ ದೇವಸ್ಥಾನಕ್ಕೆ ಹೋಗ್ತೀವಿ. ಆದ್ರೆ ನಾವು ಹೋಗುವಂತ ನಮ್ಮ ಒಂದು ಪ್ರಸನ್ನತೆ ದೇವರ ಸನ್ನಿಧಾನಕ್ಕೆ ಬರುವಾಗ ಅದು ದೇವರಿಗೂ ಕೂಡ ಇಷ್ಟ ಆಗುವಂತದ್ದಾಗಿರ್ಬೇಕಾಗ್ತದೆ. ಇಲ್ಲಿ ಜ್ಞಾನೋಕ್ತಿಯಲ್ಲಿ ಹೇಳ್ತಾನೆ 5ನೇದಲ್ಲಿ, ಮೂಢನಿಗೆ ದೇವರು ಒಲಿಯರು. ಮೂಢನ ಪ್ರಾರ್ಥನೆಯನ್ನು ಕೂಡ ದೇವರು ಕೇಳರು. ಅನೇಕ ಸಾರಿ ಮಾಡುವಂತ ಪ್ರಾರ್ಥನೆಗಳು ದೇವರ ಮುಂದೆ ಅಸಹ್ಯವಾಗ್ತದೆ ಎಂಬುದಾಗಿ ಕೂಡ ದೇವರು ವಾಕ್ಯದಲ್ಲಿ ನಾವು ನೋಡ್ತೇವೆ. ನಿನ್ನ ಹೆಜ್ಜೆಯನ್ನ ಗಮನಿಸು. ನಾವು ದೇವರ ಸನ್ನಿಧಾನಕ್ಕೆ ಬರುವಾಗ ಪರಿಶುದ್ಧನಾದಂತ ತಂದೆಯಾದ ದೇವರ ಸಮ್ಮುಖದಲ್ಲಿ ನಮ್ಮ ಪ್ರಾರ್ಥನೆ, ನಮ್ಮ ವಿಜ್ಞಾಪನೆ, ನಮ್ಮ ಆರಾಧನೆ, ನಮ್ಮ ಕಾಣಿಕೆಗಳು ಕೂಡ ಸ್ವೀಕಾರ ಆಗ್ಬೇಕಾದ್ರೆ ಅದನ್ನ ದೇವರು ಮೆಚ್ಚಬೇಕಾಗುತ್ತೆ. ದೇವರು ಅದನ್ನ ಮೆಚ್ಚಬೇಕಾದ್ರೆ ದೇವರು ನಮ್ಮ ಹಿಂದಿನ ನಡತೆಯನ್ನ ಗಮನಿಸೋದು. ಆ ಹೊತ್ತಿಗೆ ನಾನು ಭಯಭಕ್ತಿಯಿಂದ ತೋರಿಸಿದ್ರೆ ಅದು ಸಾಧ್ಯ ಆಗುವುದಿಲ್ಲ. ನಮ್ಮ ನಡವಳಿಕೆ ದೇವರ ಸನ್ನಿಧಾನದಲ್ಲಿ ದೇವರಿಗೆ ಮೆಚ್ಚುಗೆಯಾದಂತ ಜೀವಿತದಿಂದ ಮಾತ್ರ ಬರುವಂತದ್ದಾಗಿರ್ತದೆ. ಆದುದರಿಂದಲೇ ದೇವರು ನೀನು ದೇವಸ್ಥಾನಕ್ಕೆ ಬರುವಾಗ ನಿನ್ನ ಹೆಜ್ಜೆಯನ್ನ ಗಮನಿಸು. ಮೋಸೆಗೆ ವಿಮೋಚನ ಕಾಂಡ 3ನೇ ಅಧ್ಯಾಯದಲ್ಲಿ ಹೇಳ್ತಾನೆ, ನಿನ್ನ ಕಾಲಿನ ಕೆರವನ್ನ ತೆಗೆದು ಹಾಕು ಎಂಬುದಾಗಿ. ವಿಮೋಚನ ಕಾಂಡ 3ನೇ ಅಧ್ಯಾಯ 5ನೇ ವಚನದಲ್ಲಿ ಮಾತುಗಳನ್ನು ಹೇಳ್ತಾರೆ. ದೇವರು ಆತನಿಗೆ, ನೀನು ಹತ್ತಿರ ಬರಬೇಡ, ನಿನ್ನ ಕಾಲಿನ ಕೆರಗಳನ್ನು ತೆಗೆದು ಹಾಕು, ನೀನು ನಿಂತಿರುವ ಸ್ಥಳವು ಪರಿಶುದ್ಧ ಭೂಮಿ ಎಂದು ಹೇಳಿದ. ಪರಿಶುದ್ಧವಾದಂತಹ ದೇವರ ಆಲಯಕ್ಕೆ ನಾವು ಹೋಗುವಾಗ ನಮ್ಮ ಹೆಜ್ಜೆ ಶುದ್ಧವಾಗಿರ್ಬೇಕೆಂಬುದಾಗಿ ಹೇಳ್ತಾರೆ. ಕೆರ ಅಂದ್ರೆ ನಾವು ಹಾಕೊಳ್ತಕ್ಕಂಥ ಪಾದರಕ್ಷೆ, ಇದು ನಮ್ಮ ಕಾಲನ್ನ ಅಶುದ್ಧ ಮಾಡದ ಹಾಗೆ ನಮ್ಮನ್ನ ರಕ್ಷಿಸ್ತದೆ. ಆದುದರಿಂದ ಕೆರದಲ್ಲಿ ಅಶುದ್ಧತ್ವವಿರ್ತದೆ. ಆ ಅಶುದ್ಧತ್ವವನ್ನು ಬಿಟ್ಟು ನೀನು ನನ್ನ ಬಳಿಗೆ ಬಾ. ಸೊ ನಮ್ಮ ನಡವಳಿಕೆಯಲ್ಲಿ ಅಶುದ್ಧತ್ವಗಳು ತುಂಬಿಕೊಳ್ಳುವಾಗ ದೇವರ ಸನ್ನಿಧಾನಕ್ಕೆ ನಾವು ಬರುವಾಗ ಅದು ದೇವರನ್ನ ಸಂತೋಷಪಡಿಸುವುದಿಲ್ಲ. ಅದಕ್ಕೆ ಆತನ ಹೇಳ್ತಾನೆ, ಆತನು ಮೂಢರಿಗೆ ಒಲಿಯನು. ದೇವರ ಸನ್ನಿಧಾನಕ್ಕೆ ಬರುವಾಗ ಮೂರ್ಖತನದ
ಜೀವಿತದಲ್ಲಿ ಜೀವಿಸಿ ದೇವರ ಸನ್ನಿಧಾನಕ್ಕೆ ಬರುವಾಗ ದೇವರು ನಮಗೆ ಒಲೆಯನ್ನು ಎಂಬುದಾಗಿ ಪ್ರತಿ ಸಬ್ಬತ್ತು ದಿನದಲ್ಲಿ ದೇವರನ್ನ ಆರಾಧನೆ ಮಾಡಲು ದೇವರ ಆಲಯಕ್ಕೆ ಬರುವಾಗ ದೇವರ ಮಕ್ಕಳು ತಮ್ಮನ್ನ ತಾವು ಪರೀಕ್ಷಿಸಿಕೊಂಡವರಾಗಿ ಕರ್ತನ ಆಲಯದಲ್ಲಿ ಹೆಜ್ಜೆ ನೀಡಬೇಕೆಂಬುದಾಗಿ ಆತನು ಬಯಸುವಂತನಾಗಿದ್ದಾನೆ. ಯಾಕಂತಂದ್ರೆ ಆತನು ಪರಿಶುದ್ಧನು, ಆತನ ಆಲಯವು ಪರಿಶುದ್ಧವಾದ, ಅಲ್ಲಿ ಪರಿಶುದ್ಧ ದೇವದೂತರು ಬಂದು ನೆಲೆಸುವಂತವರಾಗ್ತಾರೆ. ಅಲ್ಲಿ ಪರಿಶುದ್ಧವಾದ ಆರಾಧನೆ ದೇವರಿಗೆ ಸಮರ್ಪಕವಾಗ್ತದೆ. ಆ ಪರಿಶುದ್ಧವಾದಂತ ಆರಾಧನೆ ಪರಿಶುದ್ಧರ ಜೊತೆಯಲ್ಲಿ ಪರಿಶುದ್ಧರಾದಂತಹ ತಂದೆಯ ನಡುವೆ ನಡೆಯುವಂತದ್ದಾಗಿದೆ. ಆದುದರಿಂದ ತನ್ನ ಬಳಿಗೆ ಬರ್ತಕ್ಕಂಥ ಪ್ರತಿಯೊಬ್ಬರು ಪರಿಶುದ್ಧತೆಯಲ್ಲಿ ಪಾಲು ಹೊಂದಿದವರಾಗಿ ತನ್ನ ಬಳಿಗೆ ಬರಬೇಕೆಂಬುದನ್ನ ದೇವರು ಬಯಸ್ತಾರೆ. ಆ ಪರಿಶುದ್ಧತೆಯಲ್ಲಿ ನಾವು ಪಾಲು ಹೊಂದಿದವರಾಗಿ ಜೀವಿಸಬೇಕಾದ್ರೆ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಕೀರ್ತನೆ 119ನೇ ಅಧ್ಯಾಯದಲ್ಲಿ ಈ ಮಾತುಗಳನ್ನ ದಾವೀದನ ಮುಖಾಂತರವಾಗಿ ನಾವು ತಿಳಿದುಕೊಳ್ಳಬಹುದಾಗಿದೆ. ಕೀರ್ತನೆ 119ನೇ ಅಧ್ಯಾಯ 50ನೇ ವಚನ, 57ನೇ ವಚನ, 59ನೇ ವಚನದಲ್ಲಿ ನಾವು ನೋಡೋಣ. ನನ್ನ ನಡತೆಯನ್ನು ಶೋಧಿಸಿದನು, ನಿನ್ನ ಕಟ್ಟಳೆಗಳ ಕಡೆಗೆ ತಿರುಗಿಕೊಂಡಿದ್ದೇನೆ. ನಿನ್ನ ಆಜ್ಞೆಗಳನ್ನು ಅನುಸರಿಸುವುದರಲ್ಲಿ ಆಸಕ್ತನಾದೆನು, ಆಲಸ್ಯ ಮಾಡಲಿಲ್ಲ. ನನ್ನ ನಡತೆಯನ್ನು ಶೋಧಿಸಿದೆನು, ನಿನ್ನ ಕಟ್ಟಳೆಗಳ ಕಡೆಗೆ ತಿರುಗಿಕೊಂಡಿದ್ದೇನೆ. ಪ್ರತಿದಿನ ನಮ್ಮ ನಡತೆಯನ್ನ ನಾವು ಶೋಧಿಸಬೇಕಾಗಿದೆ. ದಾವೀದನು ಅದನ್ನ ಮಾಡ್ತಿದ್ದ, ಅದಕ್ಕೆ ಅದನ್ನ ಬರ್ತಿದ್ದ. ಆದ್ರೆ ಅದು ಅವಶ್ಯವಿತ್ತು. ಯಾಕಂತಂದ್ರೆ ತನ್ನ ನಡತೆಯಲ್ಲಿ ಒಂದು ದಿವಸ ಅವನು ತಪ್ಪಿ ಹೋದ. ಅದು ಅವನನ್ನ ಜೀವಿತವೆಲ್ಲ ಆ ಒಂದು ಪಾಪ ಅವನನ್ನ ಮನಸ್ಸಿನಲ್ಲಿ ಬಾಧಿಸುತ್ತಿತ್ತು. ಅದಕ್ಕೋಸ್ಕರ ದೇವರ ಸನ್ನಿಧಾನಕ್ಕೆ ಬರುವುದಕ್ಕಿಂತ ಮುನ್ನ ಅವನು ತನ್ನ ಜೀವಿತದ ಎಲ್ಲಾ ಸಮಯದಲ್ಲಿ, ಎಲ್ಲಾ ದಿನಗಳಲ್ಲಿ ತನ್ನ ನಡತೆಯನ್ನ ಪರಿಶೋಧನೆ ಮಾಡುವ. ಪ್ರತಿಯೊಬ್ಬ ದೇವರ ಮಗನು, ದೇವರ ಮಗಳು ತನ್ನ ಪ್ರತಿದಿನದ ಹೆಜ್ಜೆಯನ್ನ ಗಮನಿಸಬೇಕಾಗ, ತನ್ನ ನಡತೆಯನ್ನ ಶೋಧಿಸಬೇಕಾಗ. ನಮ್ಮ ನಡತೆಯನ್ನ ಶೋಧಿಸಿ ಸರಿ ತಪ್ಪು ತಿಳ್ಕೊಳ್ಬೇಕಾದ್ರೆ ದಾವೀದನು ಬರೀತಾನೆ, ನನ್ನ ನಡತೆಯನ್ನು ಶೋಧಿಸಿದನು, ನಿನ್ನ ಕಟ್ಟಳೆಗಳ ಕಡೆಗೆ ತಿರುಗಿಕೊಂಡಿದ್ದೇನೆ. ನನ್ನ ನಡತೆಯನ್ನು ಶೋಧಿಸಿದಾಗ ನನ್ನ ನಡತೆ ಸರಿ ಇಲ್ಲ ಅಂತ ನನಗೆ ಗೊತ್ತಾಯಿತು. ಈಗ ನನ್ನ ನಡತೆಯನ್ನು ಸರಿಪಡಿಸ್ಕೊಳ್ಬೇಕಾದ್ರೆ ನಾನು ನಿನ್ನ ಕಟ್ಟಳೆಗಳ ಕಡೆಗೆ ತಿರುಗಿಕೊಂಡಿದ್ದೇನೆ. ದಾವೀದನು ಬರೀತಾನೆ 119ನೇ ಅಧ್ಯಾಯ 9ನೇ ವಚನದಲ್ಲಿ, ಯೌವನಸ್ಥನು ತನ್ನ ನಡತೆಯನ್ನು ಶುದ್ಧಪಡಿಸಿಕೊಳ್ಳುವುದು ಯಾವುದರಿಂದ? ನಿನ್ನ ವಾಕ್ಯವನ್ನು ಗಮನಿಸಿ ನಡೆಯುವುದರಲ್ಲಿ. ದೇವರ ವಾಕ್ಯವನ್ನು, ದೇವರ ಆಜ್ಞೆಗಳನ್ನು ಕೈಕೊಂಡು ನಡೆಯುವುದರ ಮುಖಾಂತರವಾಗಿ ನಮ್ಮ ನಡತೆಗಳನ್ನ ನಾವು ಸರಿಪಡಿಸಿಕೊಳ್ಳಬಹುದು. ದೇವರು ನನ್ನ ಆಲಯಕ್ಕೆ ಬರಬೇಡ ಎಂಬುದಾಗಿ ದೇವರು, ನೀನು ಅಶುದ್ಧನಾಗಿದ್ದಿ, ಅಪರಿಶುದ್ಧನಾಗಿದ್ದಿ, ನನ್ನ ಸನ್ನಿಧಿಯಿಂದ ದೂರ ಇರುವಂತ ಹೇಳುವುದು. ಆದರೆ ನೀನು ಬರುವಾಗ ನೀನು ಅಶುದ್ಧನಾಗಿದ್ದರೆ, ನೀನು ಅಪರಿಶುದ್ಧನಾಗಿದ್ದರೆ ನಿನ್ನ ನಡತೆಯನ್ನು ಗಮನಿಸು, ಅದನ್ನ ತಿರುಗಿ ಸರಿಪಡಿಸಿಕೊ, ಅದನ್ನ ಸರಿಪಡಿಸಿಕೊಳ್ಳುವಂತ ಮಾರ್ಗವನ್ನ ಕಂಡು. ಅದಕ್ಕಾಗಿಯೇ ನಾನು ಈ ಭೂಮಿ ಮೇಲೆ 10 ಆಜ್ಞೆಗಳನ್ನ ಇಸ್ರಾಯೇಲರ ಮುಖಾಂತರವಾಗಿ ಜಗತ್ತಿಗೆ ಕೊಟ್ಟಿದ್ದೇವೆ. ಆ 10 ಆಜ್ಞೆಗಳಲ್ಲಿ ಒಂದಾದಂತ ಆಜ್ಞೆಯೇ 4ನೇ ಆಜ್ಞೆ, ಸಬ್ಬತ್ ದಿನದ ಆರಾಧನೆ. ಈ ಆರಾಧನೆಯನ್ನ ಮಾಡಲು ನೀವು ನನ್ನ ಬಳಿಗೆ ಬರುವಾಗ, ಈ ಆಜ್ಞೆಯಲ್ಲಿ ನೀವು ನನ್ನ ಚಿತ್ತಕ್ಕೆ ವಿಧೇಯರಾಗಿ ನಡೆಯುವಾಗ, ನನಗೆ ವಿಧೇಯತೆಯನ್ನ ತೋರಿಸುವಾಗ, ಈ ವಿಧೇಯತೆಯನ್ನ ನಾನು ಅಂಗೀಕಾರ ಮಾಡ್ಕೋಬೇಕಾದ್ರೆ, ಮೆಚ್ಚಬೇಕಾದ್ರೆ, ಈ ವಿಧೇಯತೆ ಇವತ್ತೊಂದು ದಿವಸಕ್ಕೆ ಸೀಮಿತವಾಗಿದ್ರೆ ಮಾತ್ರ ಅದು ಸೀಮಿತವಾಗಿರುವುದಿಲ್ಲ, ನನಗೆ ಮೆಚ್ಚುಗೆ ಆಗಿರುವುದಿಲ್ಲ. ಉಳಿದ 6 ದಿನಗಳು ನೀನು ಮೂಢನಂತೆ ನಡೆದು ಈ 7ನೆಯ ಒಂದು ದಿವಸದಲ್ಲಿ ಬಂದು ನೀನು ಬುದ್ಧಿವಂತನಾಗಿ ನಡ್ಕೊಳ್ಳುವಂಥದ್ದನ್ನ
ನಾನು ಒಪ್ಪುವುದಿಲ್ಲ, ಮೆಚ್ಚುವುದಿಲ್ಲ. ಪ್ರಿಯ ಸಹೋದರ ಸಹೋದರಿಯರೇ, ದೇವರು 10 ಆಜ್ಞೆಗಳನ್ನ ಕೊಟ್ಟಿದ್ದಾರೆ. 10 ಆಜ್ಞೆಗಳಲ್ಲಿ 4ನೇ ಆಜ್ಞೆ ಪರಿಶುದ್ಧವಾದಂತ ಸಬ್ಬತ್ತಿನದ ಆರಾಧನೆ. ಅದರಲ್ಲಿ ನಾವು ಕೂಡಿ ಬರಬೇಕಾದ್ರೆ, ಆ ಆರಾಧನೆಯೇ ದೇವರಿಗೆ ಮೆಚ್ಚುಗೆ ಆಗಬೇಕಾದ್ರೆ 10 ಆಜ್ಞೆಗಳಲ್ಲಿ ಒಂದಾದಂತ 4ನೇ ಆಜ್ಞೆಯಲ್ಲಿ ನಾವು ದೇವರಿಗೆ ಪ್ರಾಮಾಣಿಕರಾಗಿ ನಡೆದುಕೊಳ್ಳಲು ಬಯಸುವುದಾದರೆ, ಉಳಿದ 9 ಆಜ್ಞೆಗಳು ಉಳಿದ 6 ದಿನಗಳಲ್ಲಿ ನನ್ನ ಜೀವಿತದಲ್ಲಿ ನೆರವೇರುತ್ತಾ ಇರಬೇಕಾಗಿದೆ. ಇದನ್ನ ನಾವು ಮರ್ತು ಬಿಡ್ತೇವೆ. ಇದ್ರ ಬಗ್ಗೆ ಯೋಚನೆ ಮಾಡೋದು. ಉಳಿದ 6 ದಿನಗಳಲ್ಲಿ ನಮ್ಮ ಮನಸ್ಸಿಗೆ ಬಂದ ಹಾಗೆ ಉಂಡು ತಿಂದು ಕುಡಿದು ನಮಗೆ ಬೇಕಾದದ್ದನ್ನ ಮಾಡಿ ನಮ್ಮಿಷ್ಟಕ್ಕೆ ತಕ್ಕಂತೆ ಜೀವಿಸಿ 7ನೆಯ ದಿನದಲ್ಲಿ ದೇವರನ್ನ ಆರಾಧನೆ ಮಾಡೋದಕ್ಕೆ ಭಕ್ತಿಪೂರ್ವಕವಾಗಿ ಆ ದಿನದಲ್ಲಿ ಆತನ ಸನ್ನಿಧಾನದಲ್ಲಿ ಬರುವುದಕ್ಕೆ ಅಪೇಕ್ಷಿಸ್ತೇವೆ ಮತ್ತು ಬರ್ತೇವೆ. ದೇವರ ವಾಕ್ಯ ಹೇಳ್ತದೆ, ಮೂಢನಿಗೆ ದೇವರು ಒಲಿಯ, ಅದು ಇನ್ನು ಆರಾಧನೆ ಸ್ವೀಕಾರ ಆಗುವುದಿಲ್ಲ. ವ್ಯರ್ಥವಾದ ನೈವೇದ್ಯಗಳನ್ನ ನನ್ನ ಮುಂದೆ ತಾರದಿರಿ. ಯೆಶಾಯನು ಹೇಳ್ತಾನೆ, ಯೆಶಾಯ ಬರೆದಂತ ಪ್ರವಾದನೆ 1ನೇ ಅಧ್ಯಾಯ 9ನೇ ವಚನದಲ್ಲಿ ಅಲ್ಲಿ ಹೀಗೆ ಹೇಳ್ತಾನೆ. 12ನೇ ವಚನದಲ್ಲಿ, 1ನೇ ಅಧ್ಯಾಯ 12ನೇ ವಚನದಲ್ಲಿ, ನನ್ನ ಸನ್ನಿಧಿಯಲ್ಲಿ ಕಾಣಿಸಿಕೊಳ್ಳಬೇಕೆಂದು ಬರುತ್ತೀರಲ್ಲ, ನನ್ನ ಪ್ರಕಾರಗಳನ್ನು ತುಳಿಯಲು ಯಾರು ನಿಮ್ಮನ್ನ ಕೇಳಿಕೊಂಡರು? ವ್ಯರ್ಥ ನೈವೇದ್ಯವನ್ನು ಇನ್ನು ತಾರದಿರಿ. ಯಾವುದು ವ್ಯರ್ಥ ನೈವೇದ್ಯ? ಆಗ ನೀನ್ ತರ್ತಕ್ಕಂಥ ಯಾವುದೇ ಕಾರಣಕ್ಕೆ ದಶಮಾಂಸ, ಆರಾಧನೆ, ಭಕ್ತಿ, ಪ್ರೀತಿ, ಪ್ರಾರ್ಥನೆ ಇವೆಲ್ಲವೂ ನೈವೇದ್ಯಕ್ಕೆ ಸಂಬಂಧಪಟ್ಟವು. ಆದ್ರೆ ಇವೆಲ್ಲವುಗಳನ್ನ ನೀನು ಆ ದಿನ ನನ್ನ ಆಲಯಕ್ಕೆ ತರ್ತೀಯಲ್ಲ, ಆದ್ರೆ ಅದು ವ್ಯರ್ಥ ಆಗುವ ಹಾಗೆ ಮಾಡ್ಕೋಬೇಡ. ಅದು ವ್ಯರ್ಥ ಆಗುವ ಹಾಗೆ ನಡ್ಕೊಳ್ಬೇಡ. ಅವತ್ತು ನೀನು ತಂದ್ರೂ ಕೂಡ ಅದನ್ನ ನಾನು ಮೆಚ್ಚಬೇಕು. ಆವಾಗ ಮಾತ್ರ ಅದು ಸಾರ್ಥಕವಾಗ್ತದೆ, ಉಪಯೋಗಕ್ಕೆ ಬರ್ತದೆ. ಅದನ್ನು ನಾನು ಮೆಚ್ಚಿ ನಾನು ಅಂಗೀಕಾರ ಮಾಡ್ಕೋಬೇಕಾದ್ರೆ ಅದು ಆವತ್ತಿನ ಒಂದು ಗಳಿಗೆಗೆ ಸಂಬಂಧಪಟ್ಟದ್ದಲ್ಲ. ಅದರ ಹಿಂದೆ ಇರುವಂತ 6 ದಿನಗಳನ್ನು ನೀನು ಹೇಗೆ ನನ್ನ ಜೊತೆಲಿ ಹೆಜ್ಜೆಯನ್ನಿಟ್ಟೆ, ಎಷ್ಟರ ಮಟ್ಟಿಗೆ ನೀನು ನನ್ನ ಜೊತೆಯಲ್ಲಿ ಇದ್ದೆ, ಹೇಗೆ ನನ್ನನ್ನು ಹಿಂಬಾಲಿಸಿದೆ, ಹೇಗೆ ನನ್ನ ಪರಿಶುದ್ಧತೆಯಲ್ಲಿ ಪಾಲು ಹೊಂದಿದೆ, ಆ ಪರಿಶುದ್ಧತೆಯನ್ನು ಅನುಭವಿಸಿದೆ, ಹೇಗೆ ನಿನ್ನ ನಡವಳಿಕೆಗಳು ಇತ್ತು. ಒಂದು ಸಾರಿ ನಿನ್ನ ಹೆಜ್ಜೆಯನ್ನ ಗಮನಿಸು, ನಿನ್ನ ಹಿಂದಿನ ನಡೆಯನ್ನ ಗಮನಿಸು. ಹಾಗೆ ಸುಮ್ಮನೆ ಬಂದ್ರೆ ಮೂಢನ ಆರಾಧನೆ ಆಗ್ತದೆ, ಮೂಢರಿಗೆ ದೇವರು ಒಲಿ, ಅದು ವ್ಯರ್ಥ ಪ್ರಯತ್ನ ಮಾಡ. ಸ್ವಾಮಿ ಹೇಳ್ತಾನೆ, ವ್ಯರ್ಥ ನೈವೇದ್ಯಗಳನ್ನ ನನ್ನ ಮುಂದೆ ತರ್ತೇನೆ, ಮಾಡು ನಿಮ್ಮ ಪ್ರಾರ್ಥನೆ, ವಾಕ್ಯ, ಯಾವುದೇ ರೀತಿಯಾದಂತ ತಲಾಂತುಗಳನ್ನು ನನಗೆ ತಂದು ಒಪ್ಪಿಸಿದ್ರು, ನೀವು ಕೋಟಿ ತಂದು ನನ್ನ ಮುಂದೆ ಇಟ್ಟರು, ಅದರಲ್ಲಿ ನನಗೇನು ಸಂತೋಷ ಇರೋದಿಲ್ಲ. ವ್ಯರ್ಥ ನೈವೇದ್ಯಗಳು ನನಗೆ ಬೇಡ. ಮೂಢರಂತೆ ನಡ್ಕೊಂಡಂತ ಈ ನಡವಳಿಕೆಯಿಂದ ಬಂದಂತ ಯಾವ ಆರಾಧನೆಯು ಯಜ್ಞಗಳು ನನಗೆ ಒಪ್ಪುವುದಿಲ್ಲ. ನಾನು ಒಪ್ಪಿ ಮೆಚ್ಚಿ ಸಂತೋಷದಿಂದ ನಿಮ್ಮನ್ನು ಸ್ವೀಕರಿಸಬೇಕಾದ್ರೆ ಇಂದಿನ 6 ದಿನಗಳು ನಿಮ್ಮ ನಡೆ ಶುದ್ಧವಾಗಿ, ನಿಮ್ಮ ಮನಸ್ಸು ಶುದ್ಧವಾಗಿ, ನಿಮ್ಮ ಹೃದಯ ಶುದ್ಧವಾಗಿ, ನಿಮ್ಮ ಮಾತುಗಳು ಶುದ್ಧವಾಗಿ, ನಿಮ್ಮ ನೋಟಗಳು ಶುದ್ಧವಾಗಿ, ನಿಮ್ಮ ಕೈ ಶುದ್ಧವಾಗಿ. ಈ 6 ದಿನಗಳಲ್ಲಿ ಉಳಿದ 9 ಆಜ್ಞೆಗಳನ್ನ ನೀವು ಸಂಪೂರ್ಣವಾಗಿ ಕೈಕೊಂಡು ನಡೆದಿದ್ರೆ 10ನೇ ಆಜ್ಞೆ ಸಬ್ಬತ್ತಿನದ ಆರಾಧನೆ ಸೇರು. ಆಗ ಅದು ಪರಿಪೂರ್ಣವಾಗುತ್ತದೆ. ಆ ಪರಿಪೂರ್ಣತೆಯಲ್ಲಿ ಪರಿಶುದ್ಧತೆಯು ದೇವರ ಸನ್ನಿಧಾನಕ್ಕೆ ಬರುವಂತದ್ದಾಗಿದೆ. ಆಗ ಅದು ಪರಿಶುದ್ಧವಾದ ಆರಾಧನೆ ಆಗ್ತದೆ. ಆಗ ಪರಿಶುದ್ಧರ ಕೂಟವಾಗ್ತದೆ. ಅಲ್ಲಿ ಪರಿಶುದ್ಧನಾದಂತ ದೇವರ ಪ್ರಸನ್ನತೆ ಇರ್ತದೆ. ಆಗ ದೇವರ ಆ ಪ್ರಸನ್ನತೆ ಅಂದ್ರೆ ದೇವರ ಪ್ರಸನ್ನತೆ ನಮ್ಮ ಮೇಲೆ ಬರ್ತದೆ. ದೇವರ ಮೆಚ್ಚುಗೆ ನಮಗೆ ಸಿಗ್ತದೆ. ದೇವರು ನಮ್ಮನ್ನು ಇಷ್ಟಪಡ್ತಾನೆ, ನಮ್ಮ ಆರಾಧನೆ ಇಷ್ಟಪಡ್ತಾನೆ. ನಮ್ಮ ಯಜ್ಞ ನೈವೇದ್ಯಗಳನ್ನ ಅಂಗೀಕಾರ ಮಾಡ್ಕೊಳ್ತಾನೆ. ಕಾಣಿಕೆ, ದಶಮಾಂಸ, ನಮ್ಮ ಪ್ರೀತಿ, ನಮ್ಮ ಹರ್ಷ, ನಮ್ಮ ಉಲ್ಲಾಸ, ನಮ್ಮ ಹಾಡು, ನಮ್ಮ ಸ್ತುತಿ, ನಮ್ಮ ಭಕ್ತಿ ಎಲ್ಲವೂ ದೇವರಿಗೆ ಮೆಚ್ಚುಗೆ.
ಪ್ರಿಯ ಸಹೋದರ ಸಹೋದರಿಯರೇ, ದೇವರು ಪ್ರತಿಯೊಂದು ಹೆಜ್ಜೆಯನ್ನ ಗಮನಿಸುತ್ತಾನೆ. ನಮ್ಮ ಜೀವಿತದಲ್ಲಿ ಪ್ರತಿಯೊಂದು ಕೂಡ ಲೆಕ್ಕಕ್ಕೆ ಬರುವುದಾಗಿ ದೇವರ ಮಕ್ಕಳಾದಂತ ನಾವು ದೇವರ ಸನ್ನಿಧಾನಕ್ಕೆ ಬರುವಾಗ ಈ ಎಲ್ಲಾ ವಿಷಯಗಳನ್ನ ಗಮನದಲ್ಲಿಟ್ಟುಕೊಳ್ಳಬೇಕು. ಉಳಿದ 6 ದಿನಗಳು ನಮ್ಮ ಮನಸ್ಸಿಗೆ ಬಂದ ಹಾಗೆ ನಡೆದು 7ನೇ ದಿವಸದಲ್ಲಿ ಒಂದು ದಿವಸ ಬಂದು ದೇವರ ಸನ್ನಿಧಾನದಲ್ಲಿ 1-2 ಗಂಟೆ 3 ಗಂಟೆ ನಾವು ದೇವರ ಮುಂದೆ ಪರಿಶುದ್ಧತೆಯಲ್ಲಿ ಪಾಲ್ಗೊಳ್ಳುವುದಕ್ಕೆ ಪ್ರಯಾಸ ಪಟ್ರೆ ಅದು ವ್ಯರ್ಥ ನೈವೇದ್ಯವಾಗ್ತದೆ. ಅದನ್ನ ದೇವರು ಮೆಚ್ಚುವುದಿಲ್ಲ ಎಂಬುದಾಗಿ ಯೆಶಾಯನು ಹೇಳಿದ್ದಾನೆ. ಅದನ್ನ ಸೊಲೊಮೋನ ಹೇಳ್ತಾನೆ, ಮೂಢನ ಪ್ರಾರ್ಥನೆ ದೇವರು ಕೇಳಲು, ಮೂಢನಿಗೆ ದೇವರು ಒಲಿಯನು. ಮೂಢತನದಲ್ಲಿ ನನ್ನನ್ನು ಸೇವಿಸಬೇಡ. ಮೂಢರು ಇವತ್ತು ಅನೇಕರಿದ್ದಾರೆ. ಮೂಢರ ಕೆಲಸ ಏನಪ್ಪಾ ಅಂದ್ರೆ ಮುಂದೆ ಏನಾಗ್ತದೆ ಎಂಬುದಾಗಿ ಗೊತ್ತಿಲ್ಲ. ನಾವು ಮಾಡೋದನ್ನ ಯೋಚನೆ ಮಾಡದೆ ಮಾಡ್ಬಿಡ್ತಾರೆ. ಉದಾಹರಣೆಗೆ ಇವತ್ತಿನ ಬಹಳ ಚಾಲ್ತಿಯಲ್ಲಿ ಇರ್ತಕ್ಕಂಥ ಸುದ್ದಿ ದರ್ಶನ್ ಅವರ ನಟನೆ, ಅವರ ವರ್ತನೆ, ಅವರ ವಿಷಯ. ಉತ್ತಮವಾದಂತಹ ನಟ ಎನ್ಸ್ಕೊಂಡಿದ್ದಂತ ವ್ಯಕ್ತಿ ಮೂರ್ಖತನಕ್ಕೆ ಕೈ ಹಾಕ್ತಾನೆ, ಮೂಢನಾಗಿ ನಡ್ಕೊಳ್ತಾನೆ. ವ್ಯಭಿಚಾರದ ಸ್ವಭಾವದಲ್ಲಿ ಪಾಲ್ಗೊಳ್ಳುವುದರಿಂದ ಆಗುತ್ತೂ ಆತನು ಮಾಡುವಂಥದ್ದು ಮೂರ್ಖತನ, ಮೂಢತನ ಎಂಬತಕ್ಕಂಥ ಅರಿವಿಲ್ಲದೆ, ಅದನ್ನ ಆತಂಕವಿಲ್ಲದೆ ಭಯವಿಲ್ಲದೆ ಮಾಡುವಾಗ ಅದರ ಹಿಂದೆ ಮುಂದೆ ಎಲ್ಲಿಗೆ ತೆಗೆದುಕೊಂಡು ಹೋಗಿ ಅವನನ್ನ ನಿಲ್ಲಿಸ್ತದೆ ಎಂಬತಕ್ಕಂಥ ಅರಿವು ಆತನಿಗೆ ಇರಲಿಲ್ಲ. ಕಟಕಟೆಯಲ್ಲಿ ನಿಲ್ಲಿಸಿ ಕೊನೆಗೆ ಜೀವಾವಧಿ ಶಿಕ್ಷೆಯನ್ನು, ಮರಣ ವಿಧಿಯನ್ನು, ಇಂತಹ ಒಂದು ಘೋರವಾದ ಶಿಕ್ಷೆಯನ್ನ ಆತನು ತನ್ನ ಜೀವಿತಕ್ಕೆ ಬರಮಾಡ್ಕೊಳ್ತೇನೆ ಅಂತಕ್ಕಂಥ ಅರಿವಿಲ್ಲದೆ ಮೂರ್ಖನಾಗಿ ಮೂಢನಾಗಿ ಆ ಕಾರ್ಯವನ್ನ ಎಸಗಿದನು. ಅದರ ನಿಮಿತ್ತ ಕೊಲೆಗೊಳಿಸುತ್ತಾರೆ. ಹೀಗೆ ಅನೇಕರು ತಮ್ಮ ಉಳಿದ 6 ದಿನಗಳ ಜೀವಿತದಲ್ಲಿ ಮೂಢರಾಗಿ ಬದುಕ್ತಾರೆ. ಆದ್ರೆ ಮುಂದೊಂದು ದಿವಸ ದೇವರ ಸನ್ನಿಧಾನದಲ್ಲಿ ಅದು ಲೆಕ್ಕಕ್ಕೆ ಬರ್ತದೆ. ಅಂತ ತೀರ್ಪನ್ನ ನಮಗೆ ತರ್ತದೆ ಅಂತಕ್ಕಂಥ ಭಯ ಇಲ್ಲದೆ ಬದುಕ್ತಾರೆ. ಅದಕ್ಕಾಗಿ ದೇವರು ಅಂತ ಕಾರ್ಯಗಳಲ್ಲಿ ಜೀವಿಸಿ ನನ್ನ ಸನ್ನಿಧಾನಕ್ಕೆ ಬಂದು ನೀವು ಯಜ್ಞ ನೈವೇದ್ಯಗಳನ್ನ ಸಮರ್ಪಿಸುವುದಾದ್ರೆ ಅದನ್ನು ನಾನು ಹೇಗೆ ಮೆಚ್ಚಲಿ? ಮುಂದೊಂದು ದಿವಸ ನಾನೇ ನ್ಯಾಯ ತೀರ್ಪು ವಿಧಿಸುವಾಗ ನಿಮ್ಮನ್ನ ಅಪರಾಧಿಗಳೆಂದು ತೀರ್ಮಾನ ಮಾಡಬೇಕಾಗ್ತದಲ್ಲ. ಅದಕ್ಕೋಸ್ಕರ ದೇವರ ಮಕ್ಕಳಾದ ನಮಗೆ ದೇವರು ಸಮಯವಿರುವಾಗಲೇ ಎಚ್ಚರಿಸುತ್ತಾರೆ. ಅಂತ ಮೂರ್ಖತನದಲ್ಲಿ ಬಿದ್ದು ನ್ಯಾಯ ತೀರ್ಪಿಗೆ ಗುರಿಯಾಗದ ಹಾಗೆ ನಮ್ಮನ್ನ ತನ್ನ ಸನ್ನಿಧಾನದಲ್ಲಿ ಪರಿಶುದ್ಧರು, ನಿಷ್ಕಳಂಕರು ಆದ ಶುದ್ಧ ಕನ್ನಿಕೆಯಂತೆ ತನ್ನ ಸನ್ನಿಧಾನದಲ್ಲಿ ನಿಲ್ಲಿಸಿಕೊಳ್ಳುವುದಕ್ಕೋಸ್ಕರ ಸ್ವಾಮಿ ಪ್ರತಿದಿನವೂ ನಮ್ಮ ಜೊತೆಗೆ ಹೋರಾಟ ಮಾಡುವುದಾಗಿದ್ದಾರೆ. ತನ್ನ ಪರಿಶುದ್ಧಾತ್ಮ ದೇವರನ್ನ ನಮ್ಮ ಜೊತೆಲಿ ಇರಿಸುವಂತನಾಗಿದ್ದಾರೆ. ಇದು ಸರಿ, ಇದು ತಪ್ಪು, ಇದು ಸರಿ ಇಲ್ಲ ಅಂತಕ್ಕಂಥ ವಿಷಯಗಳನ್ನ ನಮ್ಮ ಜೀವಿತದಲ್ಲಿ ತರುವುದಕ್ಕೋಸ್ಕರವೇ 10 ಆಜ್ಞೆಗಳನ್ನ ನಮ್ಮ ಜೀವಿತದಲ್ಲಿ ಕೊಟ್ಟಿದ್ದಾರೆ. ಉಳಿದ 9 ಆಜ್ಞೆಗಳು ಪ್ರತಿನಿತ್ಯ ಬೆಳಗಿಂದ ಏಳುವಾಗ ರಾತ್ರಿ ಮಲಗುವ ತನಕ ನಮ್ಮ ಜೀವಿತದಲ್ಲಿ ನೆರವೇರಬೇಕು. ಹಾಗಾದಾಗ ಮಾತ್ರ ಪರಿಶುದ್ಧವಾದಂತಹ ಸಂಪತ್ತಿನ ಆರಾಧನೆಯಲ್ಲಿ ದೇವರ ಪರಿಶುದ್ಧವಾದ ಮಂದಿರಕ್ಕೆ ಬಂದು ನಾನು ಸಲ್ಲಿಸುವಂತಹ ಪ್ರತಿಯೊಂದು ನೈವೇದ್ಯಗಳು ದೇವರಿಗೆ ಮೆಚ್ಚುಗೆಯಾಗಿರ್ತಾರೆ. ಅದನ್ನೇ ದಾವೀದನು ಹೇಳ್ತಾರೆ 119ನೇ ಅಧ್ಯಾಯ 57ನೇ ವಚನ, ನನ್ನ ನಡತೆಯನ್ನು ಶೋಧಿಸಿದ್ದೇನೆ, ನಿನ್ನ ಕಟ್ಟಳೆಗಳ ಕಡೆಗೆ ತಿರುಗಿಕೊಂಡಿದ್ದೇನೆ ಎಂದಾಗಿ. ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಸನ್ನಿಧಾನಕ್ಕೆ ಬರುವಾಗ ನಮ್ಮ ನಡತೆಗಳನ್ನ ನಾವು ಶೋಧಿಸಬೇಕಾಗ್ತದೆ. ನಮ್ಮ ನಡತೆಗಳು ಸರಿಯಿಲ್ಲ ಎಂಬುದಾಗಿ ಹೇಳುವಾಗ ದೇವರ ಕಟ್ಟಳೆಗಳ ಕಡೆಗೆ ತಿರುಗಿಕೊಳ್ಳಬೇಕಾಗ್ತದೆ. ನಮ್ಮ ನಡತೆಯನ್ನ ಶುದ್ಧಪಡಿಸುವುದು ದೇವರ ವಾಕ್ಯ ಮಾತ್ರ. ದೇವರ ಕಟ್ಟಳೆಗಳನ್ನ ಕೈಕೊಂಡು ನಡೆದಾಗ ಮಾತ್ರ ನಾವು ಪರಿಶುದ್ಧರಾಗಿರ್ತೇವೆ. ನಮ್ಮ ನಡವಳಿಕೆ ದೇವರಿಗೆ ಮೆಚ್ಚುಗೆ ಆಗಿರ್ತದೆ. ಅದಕ್ಕಾಗಿಯೇ ದೇವರು ತನ್ನ ಪರಿಶುದ್ಧವಾದಂತ 10 ಆಜ್ಞೆಗಳನ್ನ ಈ ಭೂಮಿ ಮೇಲೆ ಇಟ್ಟಿದ್ದಾರೆ. 10 ಆಜ್ಞೆಗಳು ನಮ್ಮ ಜೀವಿತದಲ್ಲಿ ನಮ್ಮ ಮುಖವನ್ನ ನೋಡಿಕೊಳ್ಳಲು ನಮ್ಮ ಎದುರಿಗೆ ಇರುವಂತ ಕನ್ನಡಿಯ ಹಾಗೆ.
ಈ 10 ಆಜ್ಞೆಗಳು ಪ್ರತಿದಿನ ನಾವು ಒಂದು ಸಾರಿ ನಾವು ವಿವೇಚಿಸಿ ಬಂದು ಅದರ ಮುಂದೆ ನಿಂತುಕೊಂಡಾಗ ನಿನ್ನೆ ನಾನು ಮಾಡಿರ್ತಕ್ಕಂಥ ಎಲ್ಲ ಪಾಪದ ಕಲೆಗಳು ನನ್ನ ಮುಖದಲ್ಲಿ ಕಂಡು ಬರ್ತವೆ. ನಾನು ನನ್ನ ಮುಖದಲ್ಲಿ, ನನ್ನ ಶರೀರದಲ್ಲಿ, ನನ್ನ ವೈಯಕ್ತಿಕವಾದ ಜೀವಿತದಲ್ಲಿ ಇಂತಿಂತ ಪಾಪದ ಕಲೆಗಳು ಇವೆ ಎಂಬುದಾಗಿ ಯೋಚನೆ ಮಾಡುವುದಾದ್ರೆ ಇನ್ನು 5 ದಿನಗಳು ಬಾಕಿ ಇರುವಾಗಲೇ ಅದನ್ನ ನಾನು ತೊಳೆದುಕೊಳ್ಳಬೇಕಾಗ್ತದೆ. ದೇವರ ವಾಕ್ಯವನ್ನ ಗಮನಿಸಿ ನಡಿಬೇಕಾಗ್ತದೆ, ಪಶ್ಚಾತ್ತಾಪ ಪಡಬೇಕಾಗ್ತದೆ, ಅರಿಕೆ ಮಾಡಬೇಕಾಗ್ತದೆ ಮತ್ತು ಅಂತ ಪಾಪವನ್ನ ಬಿಟ್ಟು ಬಿಡಲು ದೇವರ ಹತ್ರ ಶಕ್ತಿಗಾಗಿ ಪ್ರಾರ್ಥನೆ ಮಾಡ್ಬೇಕಾಗ್ತದೆ, ಬಲವಾಗಿ ವಿಜ್ಞಾಪಿಸಬೇಕಾಗಿ ನನ್ನಲ್ಲಿರ್ತಕ್ಕಂಥ ಪ್ರತಿಯೊಂದು ಬಲಹೀನತೆಯನ್ನು, ದೌರ್ಬಲ್ಯಗಳನ್ನು, ಮೂಢತನವನ್ನು ದೇವರ ಗುರುಜಿಯ ಬಳಿಗೆ ತಂದು ಒಪ್ಪಿಕೊಂಡು, ಇಗೋ ಸ್ವಾಮಿ, ನನ್ನ ಪರಿಸ್ಥಿತಿ ಹೀಗಿದೆ, ನಿನ್ನ ಆಲಯಕ್ಕೆ ನಾನು ಬರಬೇಕು. ಅಲ್ಲಿ ನಾನು ಮಾಡುವಂತ ನನ್ನ ಪ್ರಾರ್ಥನೆ, ನಾನು ನಿನ್ನ ಸನ್ನಿಧಾನಕ್ಕೆ ತರುವಂತ ಕಾಣಿಕೆಯ ದಶಮಾಂಶ, ನನ್ನ ಆರಾಧನೆ ನಿನಗೆ ಮೆಚ್ಚುಗೆ ಆಗ್ಬೇಕಾದ್ರೆ ರಾಜ ನನ್ನನ್ನ ಕ್ಷಮಿಸು, ನನ್ನ ಅಪರಾಧವನ್ನು ಮನ್ನಿಸು, ನನ್ನ ಮೂಢತನವನ್ನೆಲ್ಲ ತೊಳೆದು ಶುದ್ಧ ಮಾಡು. ದೇವರ ವಾಕ್ಯದ ಬಳಿಯಲ್ಲಿ ದಿನನಿತ್ಯವೂ ನಡೆಯುವಾಗ ಮಾತ್ರ, ದೇವರ ವಾಕ್ಯವನ್ನು ಗಮನಿಸುವಾಗ ಮಾತ್ರ ದೇವರ ಆಜ್ಞೆಗಳನ್ನ ಕೈಕೊಂಡು ನಡೆಯುವುದಕ್ಕೆ ಸಾಧ್ಯವಾಗ್ತದೆ. ದೇವರ ವಿಶೇಷವಾದಂತಹ ಆತ್ಮನ ನಡೆಸುವಿಕೆಯನ್ನು ಅನುಭವಿಸ್ಲಿಕ್ಕೆ ಸಾಧ್ಯವಾಗ್ತದೆ. ದೇವರು ತಕ್ಕ ಕಾಲದಲ್ಲಿ ನಮ್ಮ ನಡವಳಿಕೆಯನ್ನ ತಿದ್ದಿ ತೊಳೆದು ಶುದ್ಧ ಮಾಡಿ ದಿನನಿತ್ಯವೂ ನಮ್ಮನ್ನು ಪಾಪದಿಂದ ಹೊರತುಪಡಿಸಿ ತನ್ನ ಸನ್ನಿಧಾನದಲ್ಲಿ ಯಥಾರ್ಥವಾಗಿ, ಪ್ರಾಮಾಣಿಕರಾಗಿ, ಪರಿಶುದ್ಧರಾಗಿ ನಿಲ್ಲುವುದಕ್ಕೆ ಬೇಕಾದಂತ ಸಾಮರ್ಥ್ಯವನ್ನು ನೀಡಿ ಆತನ ಸನ್ನಿಧಾನಕ್ಕೆ ಬರುವಾಗ ಪರಿಶುದ್ಧವಾದ ಸಬ್ಬತ್ ದಿನದ ಆರಾಧನೆಯಲ್ಲಿ ನನ್ನ ಪ್ರಾರ್ಥನೆಯನ್ನು ಅಂಗೀಕರಿಸಿಕೊಂಡು ನನ್ನ ಎಲ್ಲಾ ಪ್ರಾರ್ಥನೆಗಳಿಗೆ, ವಿಜ್ಞಾಪನೆಗಳಿಗೆ ಸದುತ್ತರವನ್ನು ಕೊಟ್ಟು ನನ್ನನ್ನು, ನನ್ನ ಕುಟುಂಬ, ನನ್ನ ಮಕ್ಕಳನ್ನು ಆಶೀರ್ವದಿಸುವಂತನಾಗಿದ್ದ. ಅದಕ್ಕಾಗಿಯೇ ಪ್ರಸಂಗಿಯು ಸೊಲೊಮೋನನ ಮಾತುಗಳನ್ನು ಹೇಳ್ತಾನೆ, ದೇವಸ್ಥಾನಕ್ಕೆ ಹೋಗುವಾಗ ನಿನ್ನ ಹೆಜ್ಜೆಯನ್ನು ಗಮನಿಸು. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ನಮ್ಮ ಹೆಜ್ಜೆಯನ್ನ ಗಮನಿಸುವ ಹಾಗೆ, ದೇವರ ಕಟ್ಟಡಗಳ ಕಡೆಗೆ ತಿರುಗಿಕೊಳ್ಳುವಾಗ, ದೇವರ ವಾಕ್ಯವನ್ನ ಗಮನಿಸಿ ನಡೆದು ನಮ್ಮ ನಡತೆಯನ್ನು ಶುದ್ಧಪಡಿಸಿಕೊಳ್ಳುವ ಹಾಗೆ, ಪ್ರತಿ ಸಬ್ಬತ್ತಿನ ದಿನದಲ್ಲಿ ಆತನ ಕೃಪಾ ಸನ್ನಿಧಾನಕ್ಕೆ ಬರುವಾಗ ಆತನು ನಮ್ಮ ಪ್ರಾರ್ಥನೆ, ನಮ್ಮ ವಿಜ್ಞಾಪನೆ, ನಮ್ಮ ನೈವೇದ್ಯಗಳನ್ನ ಸಂತೋಷದಿಂದ ಸ್ವೀಕರಿಸುವ ಹಾಗೆ, ಪರಿಶುದ್ಧವಾದ ಸಬ್ಬತ್ತಿನದ ಮುದ್ರೆಯನ್ನು ಹೊಂದಿಕೊಳ್ಳುವ ಹಾಗೆ ಕರ್ತನು ನಮ್ಮನ್ನು ಆಶೀರ್ವದಿಸಲಿ, ನಮ್ಮನ್ನು ಪೀಡಿಸಿಕೊಳ್ಳಲಿ, ನಮ್ಮ ಜೀವಿತವನ್ನು ಶುದ್ಧಪಡಿಸಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಈ ಬೆಳಗಿನ ಜಾವದಲ್ಲಿ ನಾವೆಲ್ಲರೂ ಅಂತ ಒಂದು ಆತ್ಮೀಕವಾದಂತ, ಭಕ್ತಿಪೂರ್ವಕವಾದಂತ ಆರಾಧನೆಯ ಜೀವಿತ ನಮ್ಮ ಜೀವಿತದಲ್ಲಿ ಪ್ರತಿ ಸಬ್ಬತ್ತಿನ ಆರಾಧನೆಯಲ್ಲಿ ದೇವರಿಗೆ ಸಮರ್ಪಕವಾಗುವಂತೆ ಜೀವಿಸುವಂತ ಶಕ್ತಿಯನ್ನ ದೇವರಲ್ಲಿ ಪ್ರಾರ್ಥಿಸಿಕೊಳ್ಳುವಂತೆ ನಾನು ಕೇಳಿಕೊಳ್ಳುವಂತನಾಗಿದ್ದೇನೆ. ಈ ಸಮಯದಲ್ಲಿ ಪ್ರಾರ್ಥನೆಗೆ ಹೋಗುವುದಕ್ಕಿಂತ ಮುಂಚಿತವಾಗಿ ಒಂದು ವಿಶೇಷ ಗೀತೆಯನ್ನ ನಾನು ಹಾಡುವಂತನಾಗಿದ್ದೇನೆ. ಅನಂತರ ಪ್ರಾರ್ಥನೆಗೆ ಹೋಗೋಣ. ನಮ್ಮ ಜೊತೆಯಲ್ಲಿ ಹಿರಿಯರಾದಂತ ಪ್ರೇಮನಾಥ್ ಸರ್ ಅವರು ಇದ್ದಾರೆ. ಅವರು ಪ್ರಾರ್ಥನೆ ನಡೆಸ್ಕೊಡ್ಬೇಕೆಂಬುದಾಗಿ ಕೇಳ್ಕೊಳ್ತಾನೆ. ವಿಶೇಷ ಗೀತೆಯನ್ನು ನಾನು ಹಾಡುವುದು. ಎಷ್ಟೊಂದು ದಿನಗಳು ವ್ಯರ್ಥವಾಗಿದೆ ಬಾಳಿನೋಳು, ನಿನ್ನಯ ಜೀವ ಮಾನದ ಹೆಜ್ಜೆಯ ಹಿಂತಿರುಗಿ ನೋಡು. ಎಷ್ಟೊಂದು ದಿನಗಳು ವ್ಯರ್ಥವಾಗಿದೆ ಬಾಳಿನೋಳು, ನಿನ್ನಯ ಜೀವಮಾನದ ಹೆಜ್ಜೆಯ ಹಿಂತಿರುಗಿ ನೋಡು. ನಾಳೆಯಲ್ಲ, ನಿನ್ನದೇ ಅಲ್ಲ, ಇಂದಿನ ಒಂದು ಕ್ಷಣವೇ
ನಾಳೆಯಲ್ಲ ನಿನ್ನದೇ ಅಲ್ಲ, ಇಂದಿನ ಒಂದು ಕ್ಷಣವೇ ಅದುವೇ ದೇವರ ಕೃಪೆಯು, ಅದುವೇ ದೇವರ ಕೃಪೆಯು. ಎಷ್ಟೊಂದು ದಿನಗಳು ವ್ಯರ್ಥವಾಗಿದೆ ಬಾಳಿನೊಳು, ನಿನ್ನಯ ಜೀವ ಮಾನದ ಹೆಜ್ಜೆಯ ಹಿಂತಿರುಗಿ ನೀ ನೋಡು. ಇರುವ ಸ್ವಲ್ಪ ಸಮಯದಲ್ಲಿ ನಿನ್ನಾತ್ಮವನ್ನು ನೀ ಕೇಳು. ಇರುವ ಸ್ವಲ್ಪ ಸಮಯದಲ್ಲಿ ನಿನ್ನಾತ್ಮವನ್ನು ನೀ ಕೇಳು. ಅದುವೇ ದೇವರ ಕೃಪೆಯು, ಅದುವೇ ದೇವರ ಕೃಪೆಯು. ಎಷ್ಟೊಂದು ದಿನಗಳು ವ್ಯರ್ಥವಾಗಿದೆ ಬಾಳಿನೋಳು, ನಿನ್ನಯ ಜೀವಮಾನದ ಹೆಜ್ಜೆಯ ಹಿಂತಿರುಗಿ ನೀ ನೋಡು. ಸೃಷ್ಟಿಸಿದಾತ ಸೃಷ್ಟಿಯ ಕರ್ತ, ಆತನ ಆಜ್ಞೆ ಪಾಲಿಸು. ಸೃಷ್ಟಿಸಿದಾತ ಸೃಷ್ಟಿಯ ಕರ್ತ, ಆತನ ಆಜ್ಞೆ ಪಾಲಿಸು. ಅದುವೇ ದೇವರ ಕೃಪೆಯು, ಅದುವೇ ದೇವರ ಕೃಪೆಯು. ಎಷ್ಟೊಂದು ದಿನಗಳು ವ್ಯರ್ಥವಾಗಿದೆ ಬಾಳಿನೋಳು, ನಿನ್ನಯ ಜೀವಮಾನದ ಹೆಜ್ಜೆಯ ಹಿಂತಿರುಗಿ ನೀ ನೋಡು. ಎಷ್ಟೊಂದು ದಿನಗಳು ವ್ಯರ್ಥವಾಗಿದೆ ಬಾಳಿನೋಳು, ನಿನ್ನಯ ಜೀವ ಮಾನದ ಹೆಜ್ಜೆಯ ಹಿಂತಿರುಗಿ ನೀ ನೋಡು. ಹಿರಿಯರಾದಂತ ರೇಮಾ ಸಾರ್ ಅವರು ಪ್ರತಿಯೊಬ್ಬ ವಿಶ್ವಾಸಿಯ ಜೀವಿತದಲ್ಲಿ ದೇವರ ಎಣಿಸುವಿಕೆ ಎಷ್ಟೊಂದು ಪರಿಶುದ್ಧವಾಗಿರುತ್ತದೆ ಎಂಬತಕ್ಕಂಥ ಅರಿವನ್ನು ಪವಿತ್ರಾತ್ಮ ದೇವರು ಅವರ ಜೀವಿತದಲ್ಲಿ ತರುವ ಹಾಗೆ ಪ್ರತಿನಿತ್ಯದ ಬದುಕಿನಲ್ಲಿ ದೇವರ ಕಟ್ಟಳೆಗಳ ಕಡೆಗೆ ತಿರುಗಿಕೊಂಡು ದೇವರ ಘನತೆಗೆ ತಕ್ಕಾಗೆ ಜೀವಿಸಿ ಪರಿಶುದ್ಧವಾದ ಸಬ್ಬತ್ತಿನದ ಆರಾಧನೆಯಲ್ಲಿ ಒಂದು ಸೇರುವಾಗ ಪ್ರತಿಯೊಬ್ಬ ವಿಶ್ವಾಸಿಯ ಪ್ರಾರ್ಥನೆಯು ಪ್ರಸನ್ನತೆಯು ದೇವರಿಗೆ ಮೆಚ್ಚುಗೆಯಾಗಿ ಕಂಡು ಬರುವ ಹಾಗೆ ಪ್ರತಿಯೊಬ್ಬ ದೇವರ ಮಕ್ಕಳ ಜೀವಿತದಲ್ಲಿ ಪವಿತ್ರಾತ್ಮ ದೇವರು ಕಾರ್ಯ ಮಾಡಲಿ ಎಂಬುದಾಗಿ ಪ್ರಾರ್ಥಿಸಬೇಕೆಂಬುದಾಗಿ ಕೇಳುತ್ತೇನೆ. Yes, Pastor. Let us pray. Oh, gracious Heavenly Father, we thank you, my Lord, once again for giving us this one more opportunity, my Lord, to come to your feet early in the morning hours. Lord, we thank you for adding one more Sabbath in our lives, my Lord. Thank you for being with us throughout the week, from the last Sabbath to this Sabbath, my Lord. Yes, Lord, we thank you for this wonderful message in the mornings, my Lord, that we are receiving from your servant, Pastor M. Raju, and his family, my Lord. Yes, Lord, as we see in the scriptures, in Ecclesiastes 5:1, it says, guard your steps when you go to the house of God. Go near to listen rather than to offer the sacrifice of fools who do not know that they do wrong. Further, we see in Isaiah 59:1, behold, the Lord's hand is not shortened, that it cannot save, neither his
ear heavy that it cannot hear, but your iniquities have separated between you and your God, and your sins have hid his face. Further, Exodus 3:5, you see, do not come any closer. God said, take off your sandals, for the place where you are standing is holy. So, Lord, we should know when, where we are, and what we are doing. Are we attentive to the word of God when we are in the house of prayer, when your servant is preaching? Or are we elsewhere and only our body is there? Yes, my Lord. Bless these words as it's a warning for us, my Lord. It's not that all the 6 days live our life as we require, and it's on the 7th day, holy ourselves and go to the house of prayer, where God shall take away his face away from us and shall not hear our prayer, nor accept our offerings, because we see the word of God leads us to peace and prosperity, whereas when we are away from the commandments, it leads us to distractions. As we are seeing people on this earth, when they are not in a proper way, walking according to their own will and wish, not submissive to God without any fear, we see how the people are struggling, putting themselves in troubles. So, Lord, we are very much thankful to you for being with us, my Lord, and helping us where we are and where we stand. Lord, let us examine ourselves. Help us to be holy throughout the week, all the 6 days, and also on the 7th day, my Lord, to enter your house of prayer, thanksgiving. Lord, bless one and all. Especially pray for Pastor Imraj and his family. Lord, be with them, pour your wisdom from above. As your servant is striving hard, my Lord, to bring many more souls to your fold, please bless him. And please see that many more souls are blessed and brought under this program. Yes, Lord, bless one and all on this earth. Help them, my Lord, to be holy, so that you shall hear their prayer and their cry, my Lord. Bless all our families wherever they're there. Please guard them, my Lord, and guide them. Pray for all the participants here. Especially I pray for Mrs. Evelyn Paul, my Lord. I thank you, my Lord, for hearing her voice. I thank you for healing her. Lord, heal her completely, my Lord. And comfort her, my Lord. Please give her a long, long life, so that she will be amidst us, my Lord. Use her mightily. Bless all her children, daughter-in-laws, and grandchildren in a special way. I also pray for Mrs. Annie. Please be with her, my Lord, as she sings, praises you through songs. But the songs touches our hearts, my Lord. Please use her mightily. Bless her family, her husband, her mother, and all her near and dear ones whom she has left behind in India. Place your mighty angel surrounding her, my Lord, as she's too far. Please be with her wherever she is, and with us, with her family members.
Also pray for rest of the participants, my Lord, who had to join. Please, my Lord, bless them. And Lord, help them to come to your feet every in the morning, so that we shall be blessed. And our families shall also be blessed. Once again, I thank you, my Lord, for all the blessings, as it is sung that we should count our blessings. It's highly impossible, my Lord, to count our blessings that you have blessed us. Lord, please forgive our sins and cleanse us, my Lord. Please hear our prayers, hear our cry, my Lord. Help us to be holy throughout our days and be blessed, my Lord. Bless these Sabbath hours, my Lord. Help us to keep it holy and help us to have a good fellowship in the house of prayer. Bless all your servants. Lead the congregation, my Lord, shall share your words with us. Please open our minds and hearts and ears, my Lord, to accept your words and walk according to your words. Lead us and guide us, my Lord. Especially submit the entire congregation, especially Pastor Emraju and his family, to your mighty hands, my Lord. I pray in the precious name of Jesus Christ. Amen. 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 ಉತ್ತಮವಾದಂತ ಪ್ರಾರ್ಥನೆಗಾಗಿ ಹಿರಿಯರಾದಂತ ಪ್ರೇಮ ಸರ್ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಮುಕ್ತಾಯದ ಪ್ರಾರ್ಥನೆಗೆ ಹೋಗೋಣ. ಪ್ರಾರ್ಥನೆ ವಿಜ್ಞಾಪನೆಗಳಿದ್ದರೆ ತಿಳಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಇಲ್ಲವಾದರೆ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಮಹಾಸ್ವಾಮಿ, ಪರಿಶುದ್ಧವಾದ ಸಬ್ಬತ್ತಿನದ ಬೆಳಗಿನ ಜಾವದಲ್ಲಿ ನಿನ್ನ ಮಕ್ಕಳಾದ ನಾವು ನಿನ್ನ ಪರಿಶುದ್ಧತೆಯಲ್ಲಿ ಪಾಲು ಹೊಂದುವಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿ ಕಾರ್ಯಕ್ರಮದಲ್ಲಿ ಒಟ್ಟಾಗಿ ಸೇರಿಸಿದ್ದಕ್ಕಾಗಿ, ಒಂದು ಸಣ್ಣ ಮಂದಿಯಾಗಿ ನಿನ್ನ ಸನ್ನಿಧಾನದಲ್ಲಿ ಕೂಡಿ ಬರುವಂತೆ ಕಾರ್ಯ ಮಾಡಿದ್ದಕ್ಕಾಗಿ ಸ್ತೋತ್ರ. ನಿನ್ನ ಕೃಪೆ ನಮ್ಮ ಮೇಲಿರಲಿ ಸ್ವಾಮಿ. ನಿನ್ನ ವಾಕ್ಯದ ಮುಖಾಂತರವಾಗಿ ದಿನನಿತ್ಯವೂ ನಮ್ಮನ್ನು ಎಚ್ಚರಪಡಿಸುತ್ತಾ, ನಮ್ಮೊಟ್ಟಿಗೆ ಮಾತನಾಡುತ್ತಾ, ನಾವು ನಡೆಯಬೇಕಾದ ಮಾರ್ಗವನ್ನು ಉಪದೇಶಿಸುತ್ತಾ, ನಮ್ಮನ್ನು ನಿನ್ನ ನೀತಿಯ ಮಾರ್ಗದಲ್ಲಿ ನಡೆಸುತ್ತಾ ಬರುತ್ತಾ ಇರುವುದಕ್ಕಾಗಿ ನಿನಗೆ ಕೋಟಿ ಕೋಟಿ ಸ್ತೋತ್ರ ಸ್ವಾಮಿ. ಈ ಬೆಳಗಿನ ಜಾವದಲ್ಲಿ ಕಾರ್ಯಕ್ರಮದಲ್ಲಿ ಕೂಡಿ ಬಂದಿರುವಂತ ನಿನ್ನ ಪ್ರಿಯರನ್ನ ನಿನ್ನ ಪರಿಶುದ್ಧವಾದ ಹಸ್ತದಿಂದ ಮುಟ್ಟಿ ಆಶೀರ್ವದಿಸು ಸ್ವಾಮಿ. ಅವರ ಕುಟುಂಬ ಮಕ್ಕಳನ್ನ ಮುಟ್ಟಿ ಆಶೀರ್ವದಿಸು ಸ್ವಾಮಿ. ಪರಿಶುದ್ಧತೆಯಲ್ಲಿ ಪಾಲು ಹೊಂದಲು ಮಾಡುವಂತ ಪ್ರತಿಯೊಂದು ಪ್ರಯತ್ನದಲ್ಲಿ ನಿನ್ನ ಪ್ರಸನ್ನತೆ ಇರಲಿ ಸ್ವಾಮಿ. ಹೌದು ಕರ್ತ, 6 ದಿನಗಳು ನಿನ್ನ ಮುಂದೆ ನಾವು ಯಥಾರ್ಥವಾಗಿ ಪ್ರಾಮಾಣಿಕವಾಗಿ ಜೀವಿಸಬೇಕಾದರೆ ನಿನ್ನ ಪರಿಶುದ್ಧವಾದ ಉಳಿದ 9 ಆಜ್ಞೆಗಳನ್ನ ನಾವು ಕೈಕೊಂಡು ನಡೆಯಬೇಕಾಗಿದೆ. ಪರಿಶುದ್ಧವಾದ ಸಬ್ಬತ್ತಿನದ ಆರಾಧನೆ ನಮ್ಮ ಜೀವಿತದಲ್ಲಿ ನೆರವೇರಬೇಕಾದರೆ ಆ 9 ಆಜ್ಞೆಗಳು ಸ್ವಾಮಿ ಉಳಿದ 6 ದಿನಗಳಲ್ಲಿ ನೆರವೇರಿ ಸಂಪೂರ್ಣವಾಗಬೇಕಾಗಿದೆ. ನಮ್ಮ ನಡತೆಯನ್ನ ನಾವು ಸರಿಪಡಿಸಿಕೊಳ್ಳಬೇಕಾದರೆ ನಿನ್ನ ವಾಕ್ಯಗಳನ್ನ ಗಮನಿಸಿ ನಿನ್ನ ಪರಿಶುದ್ಧವಾದ ಆಜ್ಞೆಗಳನ್ನ ಕೈಕೊಂಡು ನಡೆಯುವಾಗ ನಮ್ಮ ನಡತೆಯು ನಿನ್ನ ಮುಂದೆ ಪರಿಪೂರ್ಣವಾಗಿ ಶುದ್ಧವಾಗಿ ಕಂಡು ಬರುವಂತದ್ದಾಗಿದೆ ಸ್ವಾಮಿ. ಇಂಥ ಉನ್ನತವಾದ ಸತ್ಯವನ್ನ ನಿನ್ನನ್ನು ಆರಾಧಿಸುವಂತ ನಿನ್ನ ಮಕ್ಕಳಿಗಾಗಿ ನೀನು ತಿಳಿಯಪಡಿಸೋದಕ್ಕಾಗಿ ಸ್ತೋತ್ರ ಸ್ವಾಮಿ. ನಿನ್ನನ್ನು ನಾವು ಪ್ರೀತಿಸುವುದಾದರೆ ನಿನ್ನ ಪರಿಶುದ್ಧವಾದ ಆಜ್ಞೆಗಳನ್ನ ಕೈಕೊಂಡು ಜೀವಿಸಬೇಕಾಗುತ್ತೆ. ನಿನ್ನ ಪರಿಶುದ್ಧವಾದ ಆಜ್ಞೆಗಳನ್ನ ಕೈಕೊಂಡು ನಡೆಯುವಾಗ ನಿನ್ನನ್ನು ಪ್ರೀತಿಸುವುದಲ್ಲದೆ ನಮ್ಮನ್ನು ನಾವು ಪ್ರೀತಿಸಿಕೊಳ್ಳುವಂತರಾಗಿದೆ. ಯಾಕಂದ್ರೆ ಸ್ವಾಮಿ, ನೀನು ಕೊಟ್ಟಿರುವಂತ ಈ ಶರೀರವನ್ನು, ಈ ಶರೀರದಲ್ಲಿ ಸ್ವಾಮಿ ನಿನ್ನ ಆತ್ಮನನ್ನು ಕರ್ತನೆ ನೀನು ದಯಪಾಲಿಸಿರುವಾಗ ಕರ್ತನೆ ಇದರ ಸುರಕ್ಷತೆಗಾಗಿ ಈ ಭೂಮಿ ಮೇಲೆ ಹಾಗೂ ಪರಲೋಕದಲ್ಲಿ ನಿನ್ನ ಯೋಜನೆಗಳು ಸಂಪೂರ್ಣವಾಗಬೇಕಾದರೆ ಸ್ವಾಮಿ ನಿನ್ನ ಪರಿಶುದ್ಧವಾದ ಆಜ್ಞೆಗಳನ್ನ ಕೈಕೊಂಡು ನಡೆಯಬೇಕಾದದ್ದು ಪ್ರತಿಯೊಬ್ಬ ಮಾನವನಿಗೂ ಅವಶ್ಯಕ. ಅದರಲ್ಲಿ ನಿನ್ನನ್ನು ಪ್ರೀತಿಸುವಂತ ನಿನ್ನ ಮಕ್ಕಳಿಗೆ ವಿಶೇಷವಾದ ಅಗತ್ಯವಿದೆ ಸ್ವಾಮಿ. ಅದಕ್ಕಾಗಿ ನಿನ್ನ ಆಜ್ಞೆಗಳನ್ನ ಈ ಭೂಮಿ ಮೇಲೆ ಇಟ್ಟಿದೆಯಾ, ಇದಕ್ಕಾಗಿ ಸ್ತೋತ್ರ. ಸಿನಾಯಿ ಬೆಟ್ಟದ ಮೇಲೆ ಮೋಸೆಯ ಮುಖಾಂತರವಾಗಿ ಈ ಭೂಮಿಗೆ ಕಳಿಸಿಕೊಟ್ಟಂತ ಪರಿಶುದ್ಧವಾದ 10 ಆಜ್ಞೆಗಳಿಗಾಗಿ ನಿನಗೆ ಸ್ತೋತ್ರಪ್ಪ. ಆಜ್ಞೆಗಳ ಮುಖಾಂತರವಾಗಿ ನಮ್ಮ ನಡವಳಿಕೆಯನ್ನು ಸಿದ್ಧಪಡಿಸಿಕೊಳ್ಳಲು
ನಿನ್ನ ಕಡೆಗೆ ತಿರುಗಿಕೊಳ್ಳಲು ಅವಕಾಶ ಮಾಡಿದೆ ತಂದೆ. ಇದಕ್ಕಾಗಿ ಸ್ತೋತ್ರ. ನಿನ್ನ ಪರಿಶುದ್ಧವಾದ ಆಜ್ಞೆಗಳನ್ನ ಕೈಕೊಂಡು ನಡೆಯುವುದರ ಮುಖಾಂತರವಾಗಿ ನಿನ್ನನ್ನು ಪ್ರೀತಿಸುವಂತೆಯೂ ಹಾಗೂ ಸ್ವಾಮಿ ನಮ್ಮ ಜೀವಿತದಲ್ಲಿ ನಿನ್ನ ಪ್ರೀತಿಯ ಆಶೀರ್ವಾದಗಳನ್ನ ಹೊಂದಿಕೊಳ್ಳುವಂತೆಯೂ ಕೃಪೆ ಕೊಟ್ಟಿದ್ದಿ ತಂದೆ. ಇದಕ್ಕಾಗಿ ಸ್ತೋತ್ರ. ನಿನ್ನನ್ನು ಪ್ರೀತಿಸಿ ನಿನ್ನನ್ನು ನಂಬಿ ನಿನ್ನಲ್ಲಿ ಭಯಭಕ್ತಿಯಲ್ಲಿ ಅವರಾಗಿ ಜೀವಿಸುತ್ತಿರುವ ಪ್ರತಿಯೊಂದು ಕುಟುಂಬಗಳನ್ನ ನಿನ್ನ ಹಸ್ತಪಡಿಸ್ತೇನೆ ಸ್ವಾಮಿ. ಪ್ರತಿಯೊಬ್ಬ ಕ್ರೈಸ್ತ ವಿಶ್ವಾಸಿಗಳನ್ನ ನಿನ್ನ ಹಸ್ತಪಡಿಸ್ತೇನೆ ಸ್ವಾಮಿ. ಅನೇಕ ಸಾರಿ ಸೈತಾನನು ನಮ್ಮನ್ನು ಮೂಢತನಕ್ಕೆ ಒಪ್ಪಿಸುತ್ತಾನೆ. ನಾವು ಮೂಢರಾಗಿ ಬದುಕುತ್ತೇವೆ ಸ್ವಾಮಿ. ಪರಿಶುದ್ಧವಾದಂತ ನಿನ್ನ ಆಜ್ಞೆಗಳನ್ನ ತಿರಸ್ಕರಿಸಿ ಅವುಗಳನ್ನ ಸರಿಯಾದ ರೀತಿಯಲ್ಲಿ ಗ್ರಹಿಸಿಕೊಳ್ಳದೆ ನಮ್ಮ ಉಳಿದ ಎಲ್ಲ ನಡವಳಿಕೆಗಳನ್ನ ಅಜ್ಞಾನದಿಂದ ಕಳೆದು ನಿನ್ನ ಸನ್ನಿಧಾನಕ್ಕೆ ಬರುವಾಗ ಆ ಒಂದು ಕ್ಷಣದಲ್ಲಿ ನಾವು ಪರಿಶುದ್ಧರಾಗ್ಲಿಕ್ಕೆ ಸಾಧ್ಯವಿಲ್ಲ. ಮತ್ತು ಪರಿಶುದ್ಧರಾಗದೆ ನಾವು ಮಾಡುವಂತ ಪ್ರಾರ್ಥನೆ ನಿನಗೆ ಮೆಚ್ಚುಗೆ ಆಗುವುದಿಲ್ಲ. ನಮ್ಮ ನೈವೇದ್ಯಗಳು ಕೂಡ ನಿನಗೆ ಇಷ್ಟ ಆಗುವುದಿಲ್ಲ ಎಂಬುದನ್ನ ಬೆಳಗಿನ ಜಾವದಲ್ಲಿ ನಮಗೆ ತಿಳಿಪಡಿಸಿಕೊಟ್ಟಿದ್ದ ತಂದೆ. ಇದಕ್ಕಾಗಿ ಸ್ತೋತ್ರ. ಈ ಸತ್ಯವನ್ನ ಪ್ರತಿಯೊಬ್ಬ ಕ್ರೈಸ್ತ ವಿಶ್ವಾಸಿಯು ಅರ್ಥ ಮಾಡಿಕೊಳ್ಳುವಂತೆ ಸಹಾಯ ಮಾಡಿ. ಪ್ರತಿಯೊಬ್ಬ ವಿಶ್ವಾಸಿಯು ಸ್ವಾಮಿ ತನ್ನ ನಡತೆಯನ್ನು ಸರಿಪಡಿಸಿಕೊಳ್ಳಲು ಸ್ವಾಮಿ ನಿನ್ನ ಆಜ್ಞೆಗಳ ಕಡೆಗೆ ತಿರುಗಿಕೊಳ್ಳಲು ನಿನ್ನ ಇಷ್ಟವರ್ತವನ್ನ ನೆರವೇರಿಸಲು ಪ್ರತಿಯೊಬ್ಬರು ತನ್ನ ಜೀವಿತ ಕಾಲಗಳಲ್ಲಿ ನಿನ್ನ ಜೊತೆಯಲ್ಲಿ ಹೆಚ್ಚು ಇಡುವಂತ ಸೌಭಾಗ್ಯವನ್ನು ಕೊಡಪ್ಪ. ಪವಿತ್ರಾತ್ಮ ದೇವರು ಪ್ರತಿಯೊಬ್ಬ ಕ್ರೈಸ್ತ ವಿಶ್ವಾಸಿಗಳನ್ನು ಎಚ್ಚರಪಡಿಸಲಿ. ತಮ್ಮನ್ನು ತಾವು ಪರಿಶೋಧಿಸಿಕೊಳ್ಳಿಕ್ಕಾಗುವಂತೆ ಕಾರ್ಯ ಮಾಡಲಿ. ನಿನ್ನ ಮುಂದೆ ಯಾವಾಗಲೂ ನಿಷ್ಕಳಂಕರಾಗಿ ನಿಲ್ಲಲು ಬೇಕಾದಂತ ಪರಿಶುದ್ಧತೆಯನ್ನ ಪಡೆದುಕೊಳ್ಳಿಕ್ಕಾಗುವಂತೆ ಕೃಪೆ ದೊರೆಯಲಿ ಸ್ವಾಮಿ. ತಿಳಿಯದು ನಮ್ಮ ಅಪರಾಧಗಳನ್ನ ಪಾಪಗಳನ್ನ ಕ್ಷಮಿಸಿ ನಮ್ಮನ್ನು ಪರಿಶುದ್ಧರನ್ನಾಗಿ ಮಾಡು ಸ್ವಾಮಿ. ನಮ್ಮ ನಡತೆಗಳನ್ನ ನಾವು ಗಮನಿಸಿಕೊಂಡು ಕೆಟ್ಟತನವನ್ನು ದುಷ್ಟತನವನ್ನು ಎಲ್ಲಾ ದುಷ್ಟ ಸ್ವಭಾವಗಳನ್ನು ತ್ಯಜಿಸಿ ಪವಿತ್ರಾತ್ಮನ ಬಲದಿಂದ ಸ್ವಾಮಿ ನಿನ್ನ ಪರಿಶುದ್ಧವಾದ ಆಜ್ಞೆಗಳಿಗೆ ವಿಧೇಯರಾಗಿ ನಿನ್ನಲ್ಲಿರುವಂತಹ ಪರಿಶುದ್ಧತೆಯನ್ನು ನಾವು ಪಡೆದುಕೊಂಡು ನಿನ್ನ ನೀತಿಯನ್ನು ಅನುಸರಿಸಿ ನಿತ್ಯ ರಾಜ್ಯಕ್ಕೆ ಬಾಧ್ಯರಾಗುವಂತೆ ಕಾರ್ಯ ಮಾಡು ಸ್ವಾಮಿ. ಕರ್ತಿ ನೀನು ಮಾಡಿದಂತ ಮೇಲಿಗಾಗಿ ಪ್ರೀತಿಗಾಗಿ ದಯೆಗಾಗಿ ಸ್ತೋತ್ರ ಸ್ವಾಮಿ. ನಮ್ಮ ಅಪರಾಧಗಳ ನಿಮಿತ್ತ ನಿನ್ನೊಬ್ಬನೇ ಮಗನಾದಂತ ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನನ್ನ ಈ ಲೋಕಕ್ಕೆ ಕಳಿಸಿಕೊಟ್ಟದಕ್ಕಾಗಿ ಸ್ತೋತ್ರ. ಆತನ ಶಿಲುಬೆಯ ಮೇಲಣ ಮರಣದಿಂದ ಆತನ ಪರಿಶುದ್ಧವಾದ ಮಾಡಿ ಜೀವದ ಮಾರ್ಗವನ್ನು ತಲೆಬಾಗಿ ಬಂದಿರುತ್ತಾರೆ. ಕುಟುಂಬ ಮಕ್ಕಳನ್ನು ಆಶೀರ್ವಾದ ಮಾಡುವುದರಿಂದ ತಿಳಿಸಿಕೊಟ್ಟು ನಿನ್ನ ಭಯಭಕ್ತಿ ನಡೆಸ ನಮ್ಮವ್ರನ್ನ ಆರೋಗ್ಯದಿಂದ ತಿಳಿಸು. ಕುಟುಂಬ ಮಕ್ಕಳು ಮೊಮ್ಮಕ್ಕಳನ್ನು ಆಶೀರ್ವಿಸಿ ಸುಕ್ಷೇಮವನ್ನು ಕೊಡಿಸುವ. ಅವರು ಮುಟ್ಟಿದ್ದಕ್ಕಾಗಿ ಅವ್ರನ್ನ ಗುಣಪಡಿಸಿದ ಸ್ವಾಮಿ. ಹೆಚ್ಚಿನ ಬಲ ಚೈತನ್ಯಗಳನ್ನು ಕುಟುಂಬದಲ್ಲಿ ಯಾವಾಗಲೂ ಸಂತೋಷ ಸಮಾಧಾನ ಸಂತೃಪ್ತಿ ನೆಮ್ಮದಿಗಳು ತುಂಬಿ ತುಳುಕುವಂತೆ ಕಾರ್ಯ ಮಾಡುವ ಎಲ್ಲ ಶೋಧನೆಗಳನ್ನ ದೂರ ಮಾಡ. ವಿಶೇಷವಾಗಿ ಸಹೋದರಿ ಆನೆಯವ್ರಿಗೂ ಪ್ರಾರ್ಥನೆ ಸ್ವಾಮಿ. ಮಗಳ ಎಲ್ಲಿದ್ದರೂ ನಿನ್ನ ಪ್ರಸನ್ನತೆಯ ಮಗಳ ಜೊತೆಯಲ್ಲಿ ಇರಲಿ. ಅವ್ರ ಯಜಮಾನ ಜೊತೆಯಲ್ಲಿ ಅವ್ರ ತಾಯಿ ಜೊತೆಲಿ ಇರಲಿ ಸ್ವಾಮಿ. ಅವ್ರು ಮಾಡುವಂತ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿ ನಿನ್ನ ಆಶೀರ್ವಾದ ಇರಲಿ, ಶುಭವು ಕೃಪೆಯು ಅವ್ರನ್ನ ಪಾಲಿಸಲಿ ಸ್ವಾಮಿ. ನೀನು ಮಾಡುವ ಉಪಕಾರಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸುವಾಗ ಸದಾ ಕಾಲ ಯಥಾರ್ಥರಾಗಿ ಪ್ರಾಮಾಣಿಕರಾಗಿ ಪಾದ ಸನ್ನಿಧಾನದಲ್ಲಿ ಕಂಡು ಬರುವಾಗ ದಿನನಿತ್ಯವೂ ಸ್ವಾಮಿ ಪವಿತ್ರಾತ್ಮನ ಮುಖಾಂತರವಾಗಿ ಅವ್ರನ್ನ ಎಚ್ಚರಪಡಿಸಿ ಆಶೀರ್ವದಿಸಿ ನಡೆಸು ಸ್ವಾಮಿ. ಅವ್ರು ಮಾಡುವಂತ ಸೇವೆಗಾಗಿ ಸ್ತೋತ್ರ. ಈ ಸೇವೆ ಮುಖಾಂತರವಾಗಿ ನಿನಗೆ ಮಹಿಮೆಯಾಗಲಿ. ನಿನ್ನ ಆಶೀರ್ವಾದ ನಿನ್ನ ಮಕ್ಕಳಿಗೆ ಸ್ವಾಮಿ. ವಿಶೇಷವಾಗಿ ಸ್ವಾಮಿ ಹಿರಿಯರಂತ ಲೋಕೇಶ್ವರ್ಗೂ ಪ್ರಾರ್ಥನೆ. ಅವ್ರ ಕುಟುಂಬ ಮಕ್ಕಳನ್ನ ಆಶಿಸು. ಅವ್ರು ಮಾಡುವಂತ ಸೇವೆ ಕೆಲಸಗಳನ್ನ ಆಶಿಸು. ಆರೋಗ್ಯದಿಂದ ತುಂಬಿಸು, ಅಭಿವೃದ್ಧಿಪಡಿಸು. ಎಲ್ಲ ಕೊರತೆಗೆ ನೀಗಿಸಿ, ಕೇಳಿನಿಂದ ತಪ್ಪಿಸಿ ನೀತಿಯ ರಾಜ್ಯಕ್ಕಾಗಿ ಕರ್ತನೆ ಕೂಟದಲ್ಲಿ ಭಾಗವಹಿಸುವಂತ ಪ್ರತಿಯೊಬ್ಬ ನಿನ್ನ ಭಕ್ತರು ನಿನ್ನ ಮಕ್ಕಳ ನಿನ್ನ ಕೃಪಾಸ್ತಿರು ಸ್ವಾಮಿ. ಎಲ್ಲರನ್ನೂ ನೀನು ಆಶೀರ್ವಾದ ಬಲದಿಂದ ಅಭಿಷೇಕಿಸು. ಪರಲೋಕದ ಶಕ್ತಿಯಿಂದ ತುಂಬಿಸು. ಪರಿಶುದ್ಧವಾದ ಸಂಪತ್ತಿನ ಆಶೀರ್ವಾದದಿಂದ ಕಾಚಿಕೊಳ್ಳು. ನೀತಿ ಸ್ವರೂಪಿಸು ಸ್ವಾಮಿ. ನನ್ನ ಕುಟುಂಬ ಮಕ್ಕಳನ್ನು ಆಶೀರ್ವದಿಸು. ಆರೋಗ್ಯದಿಂದ ತುಂಬಿಸು. ಮಾಡುವಂತ ಸೇವೆ ಕೆಲಸಗಳನ್ನ ಆಶೀರ್ವದಿಸಿ. ಪ್ರತಿದಿನ ನಾವು ಪರಿಶೋಧಿಸಿಕೊಳ್ಳುವಂತ ಕೃಪೆ ತೋರಿ ದಿನನಿತ್ಯವೂ ಸ್ವಾಮಿ ಯಾವುದೇ ಕಳಂಕವಿಲ್ಲದೆ ನಿನ್ನ ಪಾದ ಸನ್ನಿಧಾನಕ್ಕೆ ಬರುವಾಗ ಸಂಪತ್ತಿನ ಆರಾಧನೆಯ ವಿಶೇಷತೆಯನ್ನು ನಾವು ಪಡೆದುಕೊಳ್ಳುವಂತೆ ಪವಿತ್ರಾತ್ಮನ ಬಲದಿಂದ ಸ್ವಾಮಿ ನಿನ್ನ ಪರಿಶುದ್ಧವಾದಂತ ಆಜ್ಞೆಗಳನ್ನ ಕೈಕೊಂಡು ನಡೆದು ನಿನ್ನ ಚಿತ್ತಕ್ಕೆ ವಿಧೇಯರಾಗಿ ನಿನ್ನ ರಾಜ್ಯಕ್ಕೆ ಸಿದ್ಧರಾಗುವಂತೆ ಕಾರ್ಯ ಮಾಡಿಸುವ. ಪರಿಶುದ್ಧವಾದ ಸಂಪತ್ತಿನ ಕಾಯಿ ಸ್ತೋತ್ರ.
ಕೂಡಿ ಬರುವಂತ ಎಲ್ಲಾ ನಿನ್ನ ಮಂದಿಯನ್ನು ಆಶ್ರದಿಸು. ತನ್ನ ಸಂದೇಶವನ್ನು ಎಲ್ಲಾ ಕಾರ್ಯಕ್ರಮಗಳನ್ನು ಆಶ್ರದಿಸು. ಆರೋಗ್ಯದಿಂದ ಪ್ರೀತಿಕರವಾದ ಆರಾಧನೆಯನ್ನು ಕೊಡು, ಭಕ್ತಿಪೂರ್ವಕವಾದ ಆರಾಧನೆಯನ್ನು ಕೊಡು. ಯಾರು ನಾವು ಎಲ್ಲಿ ತಪ್ಪಿದ್ದೀವಿ ಅಂತಕ್ಕಂಥದ್ದನ್ನು ತಿಳಿದುಕೊಂಡು ಒಬ್ಬರೊಬ್ಬರು ಪ್ರೀತಿಸಿ ಎಚ್ಚರಪಡಿಸಿ ನಿನ್ನ ನಾಮನ ಘನಪಡಿಸಲು ರಾಜ. ಎಲ್ಲಾ ಘನ ಮಾನ ಸ್ತುತಿ ಸ್ತೋತ್ರ ನಿನಗಾಗಲೆಂದು ನಮಗೋಸ್ಕರ ಕಲ್ವಾರಿ ಶಿಲುಬೆ ಮೇಲೆ ಪ್ರಾಣ ನೀಡಿದ ನಮ್ಮ ರಕ್ಷಕನು ನಿನ್ನ ಮುದ್ದು ಮಗನೂ ಆಗಿರುವ ನಜರೇತಿನ ಯೇಸು ಸ್ವಾಮಿ ಹೆಸರಿನಲ್ಲಿ ತಾಳ್ಮೆಯಿಂದ ವಿನಯದಿಂದ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೆನ್. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಳಿನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು ಬಲವು ಸದಾ ಕಾಲ ಸ್ವಾಮಿ, ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನ್ಯೋನ್ಯತೆಯು, ಐಕ್ಯತೆಯು, ಸಹವಾಸ ಈಗಲೂ ಯಾವಾಗಲೂ ಅಂತ ಸದಾ ಕಾಲ ನೆಲೆಯಾಗಿರಲಿ ಸ್ವಾಮಿ, ಆಮೆನ್. ಪ್ರೈಸ್ ಗಾಡ್. ಬೆಳಗಿನ ಶುಭಾಶಯಗಳು ಹಾಗೂ ಸಬ್ಬತ್ತಿನದ ಹಾರ್ದಿಕ ಶುಭಾಶಯಗಳು. ದೇವರು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಹೀಗೆ ತನ್ನ ಸೇವೆಯಲ್ಲಿ ಉಪಯೋಗಿಸಿಕೊಂಡು ಮಹಿಮೆ ಹೊಂದಿ ಆತನ ಮಹಿಮೆಯಲ್ಲಿ ಪಾಲುದಾರರನ್ನಾಗಿ ನಮ್ಮನ್ನ ಮಾಡಲಿ ಎಂಬುದಾಗಿ ವಿಜ್ಞಾಪಿಸುತ್ತಾ ಮತ್ತೊಮ್ಮೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಹಾಗೂ ಪರಿಶುದ್ಧವಾದ ಸಬ್ಬತ್ತಿನದ ಆಶೀರ್ವಾದಗಳನ್ನು ಕೊಡ್ತೇನೆ. ದೇವರು ನಮ್ಮನ್ನು ಆಶೀರ್ವಾದ. ಹ್ಯಾಪಿ ಸಾಬ್. Thank you, Pastor. Happy Happy Sabbath, Sabbath, everybody. Uncle. Happy Sabbath, everybody. Happy Sabbath. Thank you, ma. Thank you, Uncle. Thank you, everybody. ಎವ್ಲಿನ್ ಅಮ್ಮವ್ರು ಹೇಗಿದ್ದೀರಿ? ಆರೋಗ್ಯವಾಗಿದ್ದೀನ್ರಿ. ಸ್ತೋತ್ರ ದೇವ ಸ್ತೋತ್ರ.